ಹರೇ ರಾಮ. ಗುರುಭ್ಯಶ್ಚ ಗ್ರಹೇಭ್ಯಶ್ಚ ಮಯಾ ಬದ್ಧೋಯಮಂಜಲಿಃ ಪ್ರಸನ್ನ ಮನಸಸ್ತೆ ಮೇ ಸತ್ಯಾಂ ಕುರುವಂತು ಭಾರತೀ. ಯೋಗಗಳು ಜ್ಯೋತಿಷದಲ್ಲಿ ತುಂಬ ಮುಖ್ಯವಾದ ಅಂಗಗಳು ಯೋಗಗಳು. ಏನು ಯೋಗ ಅಂದರೆ ಬೇರೆ ಬೇರೆ ಕಡೆ ಗ್ರಹಗಳ ನಿಂತು ಮಾಡುವ ವಿನ್ಯಾಸ ಇದೆಯಲ್ಲ, ಅದನ್ನು ಯೋಗ ಅಂತ ಕರೀತಾರೆ. ಆಂಗ್ಲ ಭಾಷೆಯಲ್ಲಿ ಅದನ್ನು ಕಾಂಬಿನೇಷನ್ ಅಂತ ಕರಿಬೋದು. ಈಗ ರಂಗೋಲಿಯಲ್ಲಿ ಚುಕ್ಕಿಗಳನ್ನ ಇಡ್ತಾರೆ. ಮೊದಲು ಆ ಚುಕ್ಕಿಗಳನ್ನ ಒಂದು ರೀತಿ ಜೋಡಿಸಿದ್ರೆ ಚೌಕ ಆಗತ್ತೆ, ಅದು ಇನ್ನೊಂದು ರೀತಿಯ ಮಧ್ಯೆ ಗೆರೆಗಳನ್ನ ಎಳೆದ್ರೆ ತ್ರಿಕೋಣ ಆಗ್ಬೋದು, ಅದು ಮತ್ತೊಂದು ರೀತಿಯ ಗೆರೆ ಎಳೆದ್ರೆ ಅದು ವೃತ್ತ ಆಗ್ಬೋದು, ಅದು ಷಟ್ಕೋನ ಆಗ್ಬೋದು. ಇದೆಲ್ಲ ಏನು ಅಂದರೆ ಬೇರೆ ಬೇರೆ ಕಾಂಬಿನೇಷನ್ಗಳು, ಬೇರೆ ಬೇರೆ ಯೋಗಗಳು. ಯೋಗ ಅಂದರೆ ಒಂದಕ್ಕೊಂದು ಸೇರುವಂಥದ್ದು ಅಂತ. ಹಾಗೆ ಗ್ರಹಗಳು ಬೇರೆ ಬೇರೆ ಕಡೆ ನಿಂತಾಗ ಅವುಗಳ ಯೋಗ ಇದೆಯಲ್ಲ, ಅದು ನಮ್ಮ ಜೀವನದ ಮೇಲೆ ಬೇರೆ ಬೇರೆ ಪರಿಣಾಮಗಳನ್ನ ಉಂಟು ಮಾಡುತ್ತೆ. ಅಂಥ ಯೋಗಗಳನ್ನ ಒಂದೊಂದಾಗಿ ನಿಮಗೆ ವಿವರಿಸ್ಬೇಕು ಅಂತ ಅಂದ್ಕೊಂಡ್ರು. ತುಂಬ ಇದೆ. ಎಷ್ಟಿದೆ ಅಂದರೆ ನಕ್ಷತ್ರಗಳು ಎಷ್ಟಿರ್ಬೋದು. ಗೋಕರ್ಣದ ಸಮುದ್ರ ತೀರದಲ್ಲಿ ಮರಳಿನ ಕಣಗಳು ಎಷ್ಟಿರ್ಬೋದು, ಮರಳಿನ ಕಣಗಳು ಎಷ್ಟಿರ್ಬೋದು, ಅಷ್ಟು ಯೋಗಗಳಿದ್ದಾವೆ. ಯಾಕೆಂದರೆ ಈ ಯೋಗಗಳೇ ತಾನೇ ನಮಗೆ ಜೀವನದ ಸುಖ ದುಃಖಗಳ ಫಲವನ್ನು ಕೊಡುವಂಥದ್ದು. ಈ ಸುಖ ದುಃಖ ಎಷ್ಟು ರೀತಿ ಇದೆ ಜೀವನದಲ್ಲಿ, ಅಥವಾ ಜೀವನದ ಸ್ಥಿತಿಗತಿಗಳು ಎಷ್ಟು ಬಗೆ ಇದ್ದಾವೆ ಅಂದರೆ ಅಷ್ಟು ಬಗೆಯಲ್ಲಿ ಯೋಗಗಳಿದ್ದಾವೆ. ಆದರೆ ಮುಖ್ಯವಾದದನ್ನು ನಾವು ಚಿಂತನೆ ಮಾಡೋಣ. ಉಳಿದವಕ್ಕೆ ದಾರಿ ತೋರಿಸ್ತವೆ ನಮಗೆ. ನಿಮ್ಮಲ್ಲಿ ಮೊದಲಿಂದ ಪಾಠ ಕೇಳಿದವರು ಇದ್ದಾರೆ, ಕೇಳಲಿಕ್ಕೆ ಆಗದೆ ಇರೋಂಥವ್ರು ಕೂಡ ತುಂಬ ಮಕ್ಕಳು ಇವತ್ತು ನೀವು ಹೊಸದಾಗಿ ಬಂದು ಕೂತವರು ನೀವಿದ್ದೀರಿ. ಹಾಗಾಗಿ ಮಧ್ಯೆ ಮಧ್ಯೆ ಚೂರು ಚೂರು ವಿವರಣೆ ಕೊಡಬೇಕಾಗಿ ಬರ್ಬೋದು. ಯಾರು ಹಿಂದಿನ ಪಾಠಗಳನ್ನು ಕೇಳಲಿಲ್ಲ, ನೀವು ಅವಸರ ಮಾಡಬಾರ್ದು, ಸಮಾಧಾನವಾಗಿ ಕೇಳಿಸ್ಕೋಬೇಕು, ಅನುಸರಿಸ್ಬೇಕು, ಫಾಲೋ ಮಾಡಬೇಕು ಅಂತ ಅನುಸರಿಸ್ಬೇಕು. ಅರ್ಥ ಆಗ್ತಾ ಹೋಗುತ್ತೆ ಮುಂದಕ್ಕದು. ಒಂದೇ ಸತಿ ಅರ್ಥ ಆಗತ್ತೆ ಅಂತಲ್ಲ, ಅರ್ಥ ಆಗದಿದ್ರೆ ಬಿಟ್ಬಿಡ್ಬಾರ್ದು ಅಂತ. ಏನಾದ್ರು ಹೇಳ್ಕೊಳ್ಳಿ, ಅವ್ರು 1 ಗಂಟೆ ಕೂತಿರೋದು ಆಮೇಲೆ ಹೋಗೋದು ಅನ್ನೋ ಥರ ಆಗಬಾರ್ದು ಅದು ಅಂತ. ಪ್ರತಿ ಶಬ್ದನೂ ಪ್ರತಿ ವಾಕ್ಯನೂ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ ಅದು ಬುದ್ಧಿ ಬಿಟ್ಕೊಡುತ್ತೆ, ಅದು ಅರ್ಥ ಆಗೋ ಥರ ಮಾಡುತ್ತೆ ಆಮೇಲೆ ಅದು ಅಂತ. ಹಾಗಾಗಿ ನಿಮಗೆ ತತ್ಕಾಲಕ್ಕೆ ಸೂಚನೆ, ಯಾರು ಹೊಸದಾಗಿ ಇವತ್ತು ಪಾಠಕ್ಕೆ ಬಂದು ಕೂತಿದ್ದೀರಿ, ಹೊಸದಾಗಿ ನಿಮಗೆ ಮೊದಲನೇ ಸೂಚನೆ ಏನು ಅಂದರೆ ಅನುಸರಿಸಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ, ಬಿಟ್ಬಿಡಬೇಡಿ. ಶಸ್ತ್ರವನ್ನು ಹೊತ್ತು ಹಾಕೋದು ಅನ್ನೋ ಥರ ಮಾಡಬೇಡಿ, ಅನುಸರಿಸಿ ಅದನ್ನು. ಇದು ತತ್ಕಾಲಕ್ಕೆ ಸೂಚನೆ. ಆಮೇಲೆ ಹಿಂದಿನ ಪಾಠಗಳನ್ನು ಕೇಳಿಸೋದಕ್ಕೆ ನೀವುಗಳು ಪ್ರಯತ್ನ ಮಾಡಿ, ಹಿಂದಿನ ಪಾಠಗಳನ್ನು. ಅಥವಾ ಇವತ್ತು ಯಾವ ವಿಷಯ ಬರುತ್ತೆ ಅದೇ ಪಾಠವನ್ನು ಕೇಳಿಸೋಕೆ ಪ್ರಯತ್ನ ಮಾಡಿ. ಮಧ್ಯದಲ್ಲಿ ಅದು ಅರ್ಥ ಆಗೋದಷ್ಟಿಂದ ಇಂದು ನಾಳೆಯಲ್ಲಿ ಅದೇ ಪಾಠ. ಉದಾಹರಣೆಗೆ ಲಗ್ನ ಅಂದರೆ ಏನು ಅಂತ ಬೇಕಾಗ್ಬೋದು, ಕೇಂದ್ರ ಅಂದರೆ ಏನು, ತ್ರಿಕೋಣ ಅಂದರೆ ಏನು ಬೇಕಾಗ್ಬೋದು. ಇವತ್ತಿನ ಪಾಠ ದೃಷ್ಟಿಯಿಂದ ಎಲ್ಲಿ ಬಂದಿದೆ ಆ ಪಾಠ ಕೇಳಿಸಿರೋ ಮಕ್ಕಳಿಗೆ ಅದು ಇವತ್ತಿನ ಪಾಠ ಅರ್ಥ ಆಗೋದಕ್ಕೆ ಸುಲಭ ಆಗತ್ತೆ ಅಂತ. ಅಂಥ ಕಷ್ಟ ಏನಿಲ್ಲ, ಕ್ಲಿಷ್ಟ ಏನಿಲ್ಲ, ಅಸಾಧ್ಯ ಏನೂ ಇಲ್ಲ, ಸಾಧ್ಯ ಇರುವಂಥದ್ದೇ. ನೀವು ಗಣಿತ ಅಧ್ಯಯನ ಮಾಡ್ತೀರಿ, ಅಷ್ಟೇನು ಕ್ಲಿಷ್ಟ ಅಲ್ಲ ಇದು. ಗಣಿತವನ್ನು ಆಧರಿಸೇ ಇರ್ತಕ್ಕಂಥದ್ದು, ಆದರೆ ಅದಕ್ಕೆ ಹೋಲಿಸಿದ್ರೆ ಸುಲಲಿತ ಇದು, ಸುಲಭವೇ ಹೌದು ಅಂತ. ಯೋಗಗಳು ತುಂಬ ಇದ್ದಾವೆ. ನಿಮಗೆ ಮೊದಲು ಯಾವ ಯೋಗ ಪಾಠ ಮಾಡಬೇಕು ಅಂತ ನಾವು ಒಂದಷ್ಟು ಆಲೋಚನೆ ಮಾಡಿದ್ವು. ಕೊನೆಗನ್ನಿಸ್ತು ನೀವೆಲ್ಲ ವಿದ್ಯಾರ್ಥಿಗಳಲ್ವಾ, ಹಾಗಾಗಿ ಸರಸ್ವತಿ ಯೋಗವನ್ನು ಮೊದಲು ನಿಮಗೆ ಪಾಠ ಮಾಡೋಣ ಅಂತ ಅಂದ್ಕೊಂಡ್ರು ಅಂತ. ಇಂದು ಪಾಠ ಮಾಡಲಿಕ್ಕಿರೋ ಯೋಗದ ಹೆಸರು ಸರಸ್ವತಿ ಯೋಗ. ಸರಸ್ವತಿ ಅಂದರೆ ಅದೊಂದು ದೇವತೆ ಅಲ್ವಾ. ಅನ್ನಕ್ಕೆಲ್ಲ ಅನ್ನಪೂರ್ಣೇಶ್ವರಿ ಇದ್ದಾಳೆ ಅಲ್ವಾ.
ಸಂಪತ್ತಿಗೆಲ್ಲ ಮಹಾಲಕ್ಷ್ಮಿ ಇದ್ದಾಳೆ. ಹಾಗೆ ಸರಸ್ವತಿ ಯಾವುದಕ್ಕೆ ಇರುವಂಥದ್ದು? ವಿದ್ಯೆಗೆಲ್ಲ ಸರಸ್ವತಿ ಅಂತ. ಹಾಗಾಗಿ ಸರಸ್ವತಿಯ ಕೃಪೆ ಆದ್ರೆ ಅವನಿಗೆ ವಿದ್ಯೆ ಪ್ರಾಪ್ತಿ ಆಗತ್ತೆ. ಆ ಸರಸ್ವತಿ ಕೃಪೆಯನ್ನು ಸೂಚಿಸುವಂತ ಯೋಗ ಇದು ಅಂತ. ಯೋಗ ಇದ್ರೆ ಅರ್ಥ ಏನು ಅಂದ್ರೆ, ಆ ಜಾತಕನಿಗೆ ಅಂದ್ರೆ ಆ ವ್ಯಕ್ತಿಗೆ ಸರಸ್ವತಿ ದೇವತೆಯ ಕಾರುಣ್ಯ ಇದೆ ಅಂತ. ಆಕೆ ಮೊಗೆಮಗದು ತನ್ನ ಕ್ಷೇತ್ರದ ವಿಷಯಗಳನ್ನು ಕೊಟ್ಬಿಡ್ತಾಳೆ ಅಂತ. ವಿದ್ಯೆ ಸರಸ್ವತಿ ಕೊಡ್ತಾಳೆ, ಬುದ್ಧಿಯನ್ನು ಸರಸ್ವತಿ ಕೊಡ್ತಾಳೆ. ಆಮೇಲೆ ಅವಳು ವಾಗ್ದೇವಿ ಅಲ್ವಾ, ವಾಣಿಯನ್ನು ಕೊಡ್ತಾಳೆ ಸರಸ್ವತಿ. ಬರವಣಿಗೆ ಅದನ್ನು ಕೂಡ ಕೊಡ್ತಾಳೆ ಅವಳು. ಇಷ್ಟೇನ ಅನ್ಕೋಬೇಡಿ, ಸರಸ್ವತಿ ಅಂದ್ರೆ ಇನ್ನು ಬರೀ ಪುಸ್ತಕದಿಂದ ಹೊಟ್ಟೆ ತುಂಬುತ್ತಾ? ಬರೀ ಪುಸ್ತಕದಿಂದ ಹೊಟ್ಟೆ ತುಂಬುತ್ತೆ. ಅದು ಒಂದು ಕೊಟ್ರೆ ಮತ್ತೆಲ್ಲದು ಬರುತ್ತೆ ಅದರಿಂದ ಅಂತ. ಈ ದೇವತೆಗಳೆಲ್ಲ ಹಾಗೆ ಅಂತ. ಈ ಅನ್ನಪೂರ್ಣೇಶ್ವರಿ ಅನ್ನವನ್ನು ಕೊಡ್ತಾಳೆ. ಅವಳು ಪೂರ್ಣ ಕಾರುಣ್ಯ ಇದ್ರೆ, ಅನ್ನ ಒಳ್ಳೇದಿದ್ರೆ ಬುದ್ಧಿ ಬರುತ್ತೆ, ವಿದ್ಯೆ ಬರುತ್ತೆ, ಎಲ್ಲ ಬರುತ್ತೆ ಅದರಿಂದ ಅಂತ. ಹಾಗೆ ವಿದ್ಯೆ ಬುದ್ಧಿಗಳು ಕೂಡ ಹಾಗೆ ಅಂತ. ಅವು ಚೆನ್ನಾಗಿದ್ರೆ ಅವು ಮಹಾಲಕ್ಷ್ಮಿ ಕೊಡೋದನ್ನು ಕೊಡ್ತವೆ, ಅನ್ನಪೂರ್ಣೇಶ್ವರಿ ಕೊಡೋದನ್ನು ಕೊಡ್ತವೆ. ಇದರಿಂದ ಅದು ಅಂತ. ವಿದ್ಯೆಯಿಂದ ಸಂಪತ್ತು ಬರುತ್ತೆ, ವಿದ್ಯೆಯಿಂದ ಕೀರ್ತಿ ಬರುತ್ತೆ, ವಿದ್ಯೆಯಿಂದ ಮುಕ್ತಿನೇ ಪ್ರಾಪ್ತ ಆಗತ್ತೆ, ನಮಗೆ ಎಲ್ಲದೂ ಬರ್ಬೋದು. ಹಾಗಾಗಿ ಅದನ್ನು ಕೂಡ ಯೋಗ ಪರೋಕ್ಷವಾಗಿ ಪರ್ಯಾಯವಾಗಿ ಕೊಡುತ್ತೆ ಅಂತ. ವಿದ್ಯೆಯನ್ನು ಕೊಟ್ಟು ವಿದ್ಯೆಯ ಮೂಲಕ ಸಂಪತ್ತಿರ್ಬೋದು ಅಥವಾ ಕೀರ್ತಿ ಇರ್ಬೋದು, ಇನ್ನೆಲ್ಲದನ್ನು ಕೂಡ ಕೊಡುತ್ತೆ ಅದು ಅಂತ. ಎಲ್ಲ ಒಂದಕ್ಕೊಂದು ಸಂಬಂಧ ಇರುವಂಥದ್ದು ಅಂತ. ಈಗ ನೋಡೋಣ ಸರಸ್ವತಿ ಯೋಗ ಹೇಗಿರುತ್ತೆ ಜಾತಕದಲ್ಲಿ, ಗ್ರಹಗಳು ಹೇಗೆ ಒಂದು ಸಂಯೋಜನೆ ಅದೇ ಅದು ಅಂತ. ಹೇಗೆ ಸಂಯೋಜನೆಗೊಂಡಾಗ ಸರಸ್ವತಿ ಯೋಗ ಬರುತ್ತೆ ಅನ್ನೋದನ್ನ ನೋಡೋಣ. ಅದಕ್ಕೆ ಮೊದಲು ಒಂದು ಶ್ಲೋಕವನ್ನ ಶ್ಲೋಕ ಬೇಕಲ್ವಾ, ಅದು ಶ್ಲೋಕವೇ ಬೇಸ್, ಅದೇ ಆಧಾರ ಅಂತ. ಅದನ್ನು ಮೊದಲು ಕಲಿಯೋಣ. ನಾವೊಂದ್ಸರಿ ಹೇಳ್ತೀವಿ ಶ್ಲೋಕನ, ನೀವು ಕೇಳ್ಕೊಳ್ಳಿ ಅಷ್ಟೇ ಒಮ್ಮೆ. ಶುಕ್ರ ವಾಕ್ಪತಿ ಸುಧಾಕರಾತ್ಮಜೈ ಕೇಂದ್ರ ಕೋಣ ಸಹಿತೈ ದ್ವಿತೀಯಕೈ ಸ್ವಚ್ಛ ಮಿತ್ರ ಭವನೇಶು ವಾಕ್ಪತೌ ವೀರ್ಯಗೇ ಸತಿ ಸರಸ್ವತೀರಿತಾ. ಶುಕ್ರ ವಾಕ್ಪತಿ ಸುಧಾಕರಾತ್ಮಜೈ ಕೇಂದ್ರ ಕೋಣ ಸಹಿತೈ ದ್ವಿತೀಯಕೈ ಸ್ವಚ್ಛ ಮಿತ್ರ ಭವನೇಶು ವಾಕ್ಪತೌ ವೀರ್ಯಗೇ ಸತಿ ಸರಸ್ವತೀರಿತಾ. ಬಿಡಿಸೋಣ ಇದನ್ನ. ಶುಕ್ರ ವಾಕ್ಪತಿ ಸುಧಾಕರಾತ್ಮಜೈ ಕೇಂದ್ರ ಕೋಣ ಸಹಿತೈ ದ್ವಿತೀಯಕೈ ಸ್ವೋಚ್ಚ ಮಿತ್ರ ಭವನೇಶು ಉಚ್ಚ ಮಿತ್ರ ಭವನೇಶು ಸ್ವಭವನೇಶು ಉಚ್ಚ ಭವನೇಶು ಮಿತ್ರ ಭವನೇಶು ಸ್ವೋಚ್ಚ ಮಿತ್ರ ಭವನೇಶು ವಾಕ್ಪತೌ ವೀರ್ಯಗೇ ಸತಿ ಸರಸ್ವತಿ ಈರಿತಾ. ಈರಣ ಅಂದ್ರೆ ಹೇಳೋದು, ಈರಿತ ಅಂದ್ರೆ ಹೇಳಲ್ಪಟ್ಟಿದ್ದಾಳೆ ಸರಸ್ವತಿ. ಆ ಸರಸ್ವತಿಯು ಹೇಳಲ್ಪಟ್ಟಿದ್ದಾಳೆ. ಹೇಗೆಲ್ಲ ಇದ್ದಾಗ ಅಂದ್ರೆ ಈ ಗ್ರಹಗಳು ಈ ಯೋಗಗಳು ಎಲ್ಲ ಇದ್ದಾಗ, ಸೇರಿ ಬಂದಾಗ ಅಂತ. ಮುಖ್ಯವಾಗಿ 3 ಗ್ರಹಗಳು ಈ ಯೋಗದಲ್ಲಿ ನಮಗೆ ಬೇಕಾದ ರೀತಿಯಲ್ಲಿ ಬೇಕಾಗ್ತವೆ. 3 ಗ್ರಹಗಳು. ಒಂದು ಶುಕ್ರ ಅಂದ್ರೆ ಶುಕ್ರ ಅನ್ನೋದಕ್ಕೆ ಬೇರೆ ಶಬ್ದ ಹೇಳಿದ್ರೆ ಮತ್ತು ಕ್ಲಿಷ್ಟ ಆಗ್ಬೋದು. ಭಾರ್ಗವ ಶುಕ್ರ ಅಂದ್ರೆ ಅಲ್ವಾ. ಶುಕ್ರನನ್ನು ಕಾವ್ಯ ಅಂತಲೂ ಕರೀತಾರೆ. ಕಾವ್ಯ ಅಂತಲೇ ಹೆಸರು ಅವನಿಗೆ ಅಂತ, ಶುಕ್ರನಿಗೆ ಅಂತ. ಕಾವ್ಯಂ ಅಂತಿದ್ದ ಹಾಗೆ ಕಾವ್ಯ ಅಂದ್ರೆ ಶುಕ್ರ ಅದು ಅಂತ. ಆಮೇಲೆ ವಾಕ್ಪತಿ ಅದ್ಯಾರು? ಗುರುವನ್ನು ವಾಚಸ್ಪತಿ ಅಂತಲೇ ಕರೀತಾರೆ.
ಈ ವಾಕ್ಯನ ಕಾರಕತ್ವ ಬುಧನಿಗೂ ಇದೆ, ಇಲ್ಲ ಅಂತ ಇಲ್ಲ. ಆದರೆ ವಾಚಸ್ಪತಿ ಅಂತ ಕರೆದ್ರೆ ಅದು ನೇರ ಗುರುವನ್ನೇ ಹೋಗಿ ತಲುಪುವಂಥದ್ದು. ಗುರು ಎಲ್ಲಿದ್ದಾನೆ ನಮ್ಮ ಶರೀರದಲ್ಲಿ? ಗ್ರಹಗಳು ನಮ್ಮಲ್ಲಿ ಶರೀರದಲ್ಲಿ ಬೇರೆ ಬೇರೆ ಕಡೆ ನೆಲ ನಿಂತಿದ್ದಾವೆ, ಅವುಗಳ ಕೇಂದ್ರಗಳಿದ್ದಾವೆ ನಮ್ಮ ಶರೀರದಲ್ಲಿ ಅಲ್ವಾ? ಸೂರ್ಯ ಎಲ್ಲಿದ್ದಾನೆ? ಮೂಲಾಧಾರದಲ್ಲಿ ಸೂರ್ಯ ಇದ್ದಾನೆ. ನಾವು ಕೂತ್ಕೊಂಡಾಗ ಎಲ್ಲಕ್ಕಿಂತ ಕೆಳಗೆ ಮೂಲಾಧಾರ ಚಕ್ರ ಬರುತ್ತೆ ನಮ್ಮ ಆಸನ ಸ್ಥಾನದಲ್ಲಿ. ನಿಂತ್ಕೊಂಡಾಗ ಅಲ್ಲ, ಕೂತ್ಕೊಂಡಾಗ ಎಲ್ಲಕ್ಕಿಂತ ಕೆಳಗೆ ಸೂರ್ಯನ ಸ್ಥಾನ ಬರುತ್ತೆ. ಆಧಾರವನ್ನು, ಬೇರೆ ಎಲ್ಲಕ್ಕೂ ಆಧಾರವನ್ನು. ಮುಂದಕ್ಕೆ ಸ್ವಾಧಿಷ್ಠಾನ ಚಕ್ರ ಸ್ವಲ್ಪ ಮೇಲೆ, ಕೊಂಚ ಮೇಲೆ ಅದಕ್ಕಿಂತ. ಅಲ್ಲಿ ಯಾರಿದ್ದಾನೆ? ತಾರಾಧಿಪ ಚಂದ್ರ ಇದ್ದಾನೆ ಅಲ್ಲಿ. ಆಮೇಲೆ ನಾಭಿ ಬರುತ್ತೆ, ಅಲ್ಲಿ ಯಾರಿದ್ದಾನೆ? ಮಾಹೇಯ. ಮಹಿ ಅಂದ್ರೆ ಭೂಮಿ, ಭೂಮಿಯ ಪುತ್ರ ಕುಜ ಇದ್ದಾನಲ್ಲಿ. ಅದಾದ ಮೇಲೆ ಹೃದಯ ಬರುತ್ತೆ, ಅಲ್ಲಿ ಯಾರಿದ್ದಾನೆ? ಹೃದಯದಲ್ಲಿ ಬುಧನಿದ್ದಾನೆ. ಬುಧಂ. ಮುಂದಕ್ಕೆ ಯಾವ ಅಂಗ ಬರುತ್ತೆ? ಕಂಠ. ವಾಕ್ಯಗಳ ಮೂಲ ಯಾವುದು? ಕಂಠ ಅಲ್ವಾ? ಇಲ್ಲಿರೋ ಗ್ರಹ ಯಾವುದು? ಗುರುಗ್ರಹ ಇರುವ ಸ್ಥಾನ ಯಾವುದು ಅಂದ್ರೆ ಕಂಠ. ಮತ್ತೆ ಭ್ರೂ ಮಧ್ಯದಲ್ಲಿ ಶುಕ್ರ ಇದ್ದಾನೆ, ಮತ್ತು ಮೇಲೆ ನೆತ್ತಿಯಲ್ಲಿ ಶನಿ ಇದ್ದಾನೆ. ರಾಹುಕೇತು ಮಾಂದಿ ಇವರೆಲ್ಲ ಸಂಧಿಗಳಲ್ಲಿದ್ದಾರೆ, ನಾಡಿ ಸಂಧಿಗಳಲ್ಲಿದ್ದಾರೆ. ಹೀಗೆ ವಾಚಸ್ಪತಿ ಕಂಠದಲ್ಲಿರ್ತಕ್ಕಂಥವನು, ವಾಂಗ್ಮೂಲ ಕಂಠ ಅಂತಂದ್ರೆ. ಹಾಗಾಗಿ ಅವನು ಬೇಕು, ಅದಕ್ಕೆ ಶುಕ್ರ ಬೇಕು, ವಾಕ್ಪತಿ ಅಂದ್ರೆ ಗುರು ಬೇಕು. ಸುಧಾಕರಾತ್ಮಜ. ಯಾಕವನು ಸುಧಾಕರಾತ್ಮಜ? ಆತ್ಮಜ ಅಂದ್ರೆ ಮಗ ಅಂತ ಅರ್ಥ. ಸುಧಾಕರನ ಮಗ ಅವನು ಅಂತ. ಚಂದ್ರ ಸುಧಾಕರನ, ಬುಧ ಸುಧಾಕರನ ಪುತ್ರ. ಸುಧಾಕರ ಅಂದ್ರೆ ಚಂದ್ರ, ಸುಧಾ ಅಂದ್ರೆ ಅಮೃತ, ಕರ ಅಂದ್ರೆ ಕಿರಣ. ಅದೇ ಕರ ಅಲ್ವಾ? ಸೂರ್ಯ ನಮ್ಮನ್ನು ಮುಟ್ತಾನೆ ಯಾವ ಕೈಗಳಿಂದ ಅಂದ್ರೆ ಕಿರಣದ ಕೈಗಳಿಂದ ಅಲ್ವಾ? ಹಾಗೆ ಚಂದ್ರ ನಮ್ಮನ್ನು ಮುಟ್ತಾನೆ ಯಾವ ಕೈಗಳಿಂದ ಅಂತಂದ್ರೆ ಕಿರಣಗಳ ಕೈಗಳಿಂದ. ಸೂರ್ಯನ ಕರಗಳು ಬಿಸಿ, ಚಂದ್ರನ ಕಿರಣಗಳು ತಂಪು ಅಂತ. ಬಿಸಿ ಕೈಯಲ್ಲಿ ಸೂರ್ಯ ಮುಟ್ಟಿದ್ರೆ ತಂಪು ಕೈಯಲ್ಲಿ ಚಂದ್ರ ನಮ್ಮನ್ನು ಮುಟ್ತಾನೆ ಅಲ್ವಾ? ಮಧ್ಯಾಹ್ನ ಹೊತ್ತಿಗೆ ಸೂರ್ಯನ ಕಿರಣ ಹೇಗಿರುತ್ತೆ? ತಂಪಿರುತ್ತಾ? ಬಾಡಿ ಬಸವಳಿಸುವ ಕಿರಣಗಳು ಅವು ಅಂತ, ಸುಡುವ ಕಿರಣಗಳು. ಹುಣ್ಣಿಮೆ ರಾತ್ರಿ ಹೇಗಿರುತ್ತೆ? ತಂಪು ಅಂತ. ಬೆಳದಿಂಗಳು ಬಿದ್ರೆ ಏನಾಗುತ್ತೆ ನಮ್ಮ ಮೇಲೆ ಅಂದ್ರೆ ಆಹ್ಲಾದ ಅಂತ, ಏನೋ ಸಮಾಧಾನ ಅಂತ. ಹಾಗಾಗಿ ಚಂದ್ರನನ್ನ ಸುಧಾಕರ ಅಂತ ಕರೀತಾರೆ ಅಂತ. ಅಮೃತ ಕಿರಣ ಅವನು. ಸುಧಾ ಅಂದ್ರೆ ಅಮೃತ, ಅಮೃತ ಕಿರಣ ಅಂತ. ಬೆಳದಿಂಗಳು ಹೇಗಿರುತ್ತೆ ಅಂದ್ರೆ ಅಮೃತ ಇದ್ದಾಗಿರುತ್ತೆ ಅಂತ. ಅಮೃತದ ಅಂಶ ಇದೆ ಅದರಲ್ಲಿ. ಹಾಗಾಗಿ ಸುಧಾಕರ ಅಂದ್ರೆ ಚಂದ್ರ, ಸುಧಾಕರ ಆತ್ಮಜ ಅಂದ್ರೆ ಬುಧ ಅಂತ. ಅಂದ್ರೆ ಈ ಯೋಗಕ್ಕೆ ಶುಭ ಗ್ರಹಗಳೆಲ್ಲ ಬೇಕು ಅಂತ ಅರ್ಥ. ಶುಭ ಗ್ರಹಗಳು ಯಾವುದೆಲ್ಲ? ಪಾಪಗ್ರಹಗಳು ಗೊತ್ತಾದ್ರೆ ಶುಭಗ್ರಹಗಳು ಗೊತ್ತಾಗೋದು ತುಂಬಾ ಸುಲಭ ಆಗತ್ತೆ. ಹಳೆ ಪಾಠ ಆಗದಿದ್ದವರಿಗೋಸ್ಕರ ಹೇಳ್ತಾ ಇರುವಂತದ್ದು. ಒಂದೊಂದಾಗಿ ಹೇಳ್ತಾ ಹೋಗೋಣ ಗ್ರಹಗಳನ್ನ. ಯಾವುದು ಶುಭ ಯಾವುದು ಅಶುಭ ಅಂತ ನೀವು ಹೇಳ್ತಾ ಹೋಗ್ಬೇಕು. ಸೂರ್ಯ, ಚಂದ್ರ, ಸ್ವಲ್ಪ ಹಾಗೂ ಉಂಟು ಸ್ವಲ್ಪ ಹೀಗೂ ಉಂಟು. ಕೆಲವರು ಇರ್ತಾರೆ, ಅವರು ಯಾವುದೋ ಕೆಲವು ಹೊತ್ತಲ್ಲಿ ಶುಭ, ಇನ್ನು ಕೆಲವು ಹೊತ್ತಲ್ಲಿ ನೀವು ಆಂಗ್ಲಕ್ಕೆ ಹೋಗ್ಬೇಕು ಅಂತ. ನಾವು ಆಂಗ್ಲಕ್ಕೆ ಹೋಗ್ಬೇಕು ಅಂದ್ರೆ ಮೂಡ್ ಚೆನ್ನಾಗಿದ್ರೆ ಅವನು ಪೂರ್ಣಚಂದ್ರ, ಅವನು ಮೂಡ್ ಸ್ವಲ್ಪ ಆ ಕಡೆ ಈ ಕಡೆಗಿದ್ರೆ. ಚಂದ್ರ ಪೂರ್ಣನಾಗಿದ್ದಾಗ ಶುಭ, ಅವನಿಗೆ ಪೂರ್ಣತೆ ಇಲ್ಲದೆ ಇದ್ದಾಗ, ಕ್ಷೀಣತೆ ಇದ್ದಾಗ ಅವನು ಅಶುಭ. ಮಂಗಲ ಮತ್ತೇನು ದೂಸರ ಮಾತಿಲ್ಲ. ಯಾವಾಗ ಶುಭ ಅಂತ ಕೇಳ್ಬೇಡಿ, ಅಶುಭವೇ ಅವನು.
ಬುಧ ಇವರು ಸ್ವಲ್ಪ ಹಾಗೆ ಒಂಚೂರು ಆಚೆಗೂ ಇರ್ತಾರೆ ಹೆಚ್ಚಿಗೂ ಇರ್ತಾರೆ ಅಂತ. ಒಬ್ಬರೇ ಇದ್ರೆ ಒಳ್ಳೆಯವರು, ಮತ್ತೆ ಒಳ್ಳೆಯವ್ರ ಜೊತೆಗಿದ್ರೆ ಆಗಲೂ ಒಳ್ಳೆಯವರು, ಆದ್ರೆ ಕೆಟ್ಟವ್ರ ಜೊತೆಗಿದ್ರೆ ಅದು ಬುಧ ಅಂತ. ಸಹವಾಸದ ಗುಣದೋಷಗಳು ಇರ್ತಕ್ಕಂಥ ಗ್ರಹ ಅವನು ಬುಧ ಅಂತ. ಹಾಗಾಗಿ ಪಾಪ ಬುಧಸ್ತೈರ್ಯುತ, ಬುಧ ತೈಹಿ, ಆ ಪಾಪಗ್ರಹಗಳ ಜೊತೆ ಸೇರಿದ್ರೆ ಅವನು ಕೂಡ ಪಾಪಗ್ರಹ ಆಗ್ತಾನೆ. ಗುರು ಶುಭವೇ, ಶುಭ ಅಂದ್ರೆ ಗುರು, ಗುರು ಅಂದ್ರೆ ಶುಭ. ಅಶುಭ ಆಗೋ ಪ್ರಶ್ನೆ ಇಲ್ಲ. ಅವನು ಎಷ್ಟೇ ಕ್ಷೀಣನಾದರೂ, ಯಾವ ಪಾಪಗ್ರಹಗಳ ಯೋಗ ಅವನಿಗೆ ಬಂದರೂ ಕೂಡ ಶುಭವೇ ಅವನು, ಅಶುಭ ಅವನಲ್ಲಿ ಇಲ್ವೇ ಇಲ್ಲ ಅಂತ. ಶುಕ್ರ, ಶುಕ್ರನು ಹಾಗೆ ಯಾವಾಗಲೂ ಶುಭ ಗ್ರಹನೇ ಶುಕ್ರ. ಆದ್ರೆ ಗುರುವಿನಷ್ಟು ಶುಭ ಅಂತಲ್ಲ, ಗುರುವಿನಂತೆ ಶುಭ ಅಂತಲ್ಲ, ಆದ್ರೆ ಅವನಲ್ಲಿ ಅಶುಭ ಇಲ್ಲ, ಶುಭವೇ ಇರುವಂಥದ್ದು. ಶನಿ ಪರಮಾವಧಿ, ಶನಿ ಅಂತ ಅದಕ್ಕಿಂತ ಜಾಸ್ತಿ ಏನಿಲ್ಲ ಅಂತ. ಅಷ್ಟು ಅವನು ಹೋದಲ್ಲಿ ಬಂದಲ್ಲೆಲ್ಲ ಕೆಡಿಸ್ಬಿಡ್ತಾನೆ, ಯಾವ್ದನ್ನ ನೋಡ್ರೂ ಕೆಡಿಸ್ಬಿಡ್ತಾನೆ, ಅವನು ಎಲ್ಲಿ ಹೋಗಿ ನಿಂತರೂ ಅದನ್ನು ಕೆಡಿಸ್ಬಿಡ್ತಾನೆ, ಜೊತೆಗೆ ಬಂದ್ರೆ ಜೊತೆಗಿದ್ರೂ ಕೆಡಿಸ್ಬಿಡ್ತಾನೆ. ಅಷ್ಟರ ಮಟ್ಟಿಗೆ ಅಶುಭ ಇರ್ತಕ್ಕಂಥ ಗ್ರಹ ಅವನು ಶನಿ. ಅವನು ರಾಹು, ಕೇತು, ಮಾಂದಿ. ಮಾಂದಿ ಅಂದ್ರೆ ಏನು? ಶನಿ ಅಂದ್ರೆ ಅಶುಭ ಗ್ರಹ, ಅವನ ಸಾರ ತೆಗೆದ್ರೆ ಮಾಂದಿ ಆಗ್ತಾನೆ, ಅದು ಮಾಂದಿ ಅನ್ನೋ ಗ್ರಹ ಆಗತ್ತೆ ಅದು ಅಂತ. ಹಾಗಾಗಿ ತುಂಬಾ ಅಶುಭ ಅದು ಅಂತ. ಇವುಗಳ ಪೈಕಿಯಲ್ಲಿ ಶುಭ ಗ್ರಹಗಳು ಬುಧ, ಗುರು, ಶುಕ್ರ, ಈ 3 ಜನ ಬೇಕು ಈ ಯೋಗಕ್ಕೆ ಅಂತ. ಚಂದ್ರ ಇಲ್ವಾ ಅಂದ್ರೆ ಸುಧಾಕರ್ ಆತ್ಮಜ ಅಂತ ಬಂದ ನೋಡಿ. ಬುಧ ಒಂದು ಚಂದ್ರನ ಮಗ ಅಲ್ವಾ, ಅದಕ್ಕೆ ಆ ಶಬ್ದ ಬಳಸಿರೋಂಥದ್ದು. ಶುಭ ಗ್ರಹಗಳೆಲ್ಲ ಬೇಕು ಅಂತ. ಹಾಗಾಗಿ ಚಂದ್ರನ ಪ್ರಾತಿನಿಧ್ಯ ಬುಧನಲ್ಲಿದೆ. ಈ 3 ಗ್ರಹಗಳು ಕೂಡ ಬೇಕಾಗ್ತವೆ ಇಲ್ಲಿ. ಎಲ್ಲಿರ್ಬೇಕು ಈ 3 ಗ್ರಹಗಳು ಅಂದ್ರೆ ಕೇಂದ್ರ ಕೋಣ ಸಹಿತೈ ದ್ವಿತೀಯಕೈ. ಈ ಗ್ರಹಗಳು ಕೇಂದ್ರದಲ್ಲಿರ್ಬೇಕು, ತ್ರಿಕೋಣದಲ್ಲಿರ್ಬೇಕು. ಕೋಣ ಅಂದ್ರೆ ತ್ರಿಕೋಣ, ತ್ರಿಕೋಣದಲ್ಲಿರ್ಬೇಕು, ಅಥವಾ ದ್ವಿತೀಯ 2ನೇ ಭಾವದಲ್ಲಿರ್ಬೇಕು. ಕೇಂದ್ರ ಅಂದ್ರೆ ಏನು? ಲಗ್ನ, ಅದು 1ನೇದು. ಲಗ್ನ ಅಂತಂದ್ರೆ ಅದನ್ನ ಪ್ರಥಮ ಅಂತ ಕರೀತಾರೆ. ಲಗ್ನದಿಂದ 4, 7, 10 ಲಗ್ನ ತಾನು ಹೋದು, 1ನೇದು ತಾನು ಹೋದು, ಆಮೇಲೆ 4, 7, 10 ಇದು ಕೇಂದ್ರ. ಇದು ತ್ರಿಕೋಣ ಅಂದ್ರೆ ಲಗ್ನದಿಂದ 5ನೇ ಭಾವ ಮತ್ತು 9ನೇ ಭಾವ ಅಂತ. ಅಲ್ಲಿಗೆ ಎಷ್ಟಾಯ್ತು? 1, 2, 4, 5, 7, 9, 10. ಈ 12 ಭಾವಗಳ ಪೈಕಿಯಲ್ಲಿ ಒಟ್ಟು 12 ಭಾವ ಬರುತ್ತಲ್ವಾ, ದ್ವಾದಶ ಭಾವಗಳು. ರಾಶಿಗಳೆಷ್ಟು? ಭಾವಗಳು ಅಷ್ಟೇ, 12 ಆಗತ್ತಲ್ವಾ. ಈ 12 ಭಾವಗಳ ಪೈಕಿಯಲ್ಲಿ 7ನ್ನ ಕೊಡ್ತಾರೆ ನಮ್ಗೆ, 7 ಭಾವಗಳ ಆಯ್ಕೆ ಕೊಡ್ತಾರೆ. ಈ 7ರೊಳಗೆ ಬರ್ಬೇಕು ಇವರು ಅಂತ. ಎಲ್ಲಾದ್ರೂ ಬರ್ಲಿ, ತೊಂದರೆ ಇಲ್ಲ. ಒಟ್ಟಿಗೆ ಬರ್ಬೇಕು ಅಂತಿಲ್ಲ, ಬೇರೆ ಬೇರೆ ಬಂದ್ರೂ ಪರವಾಗಿಲ್ಲ, ಒಟ್ಟಿಗೆ ಬಂದ್ರೂ ಪರವಾಗಿಲ್ಲ, 3 ಒಟ್ಟಿಗೆ ಇದ್ರೂ ಪರವಾಗಿಲ್ಲ, 2 ಒಟ್ಟಿಗೆ ಇದ್ರೂ ಪರವಾಗಿಲ್ಲ, ಒಂದೊಂದೇ ಬೇರೆ ಬೇರೆ ಇದ್ರೂ ಪರವಾಗಿಲ್ಲ. ಈ 7ರಲ್ಲಿ ಬರಬೇಕು. 1, 2, 4, 5, 7, 9, 10 ಎಷ್ಟೇ, ತುಂಬಾ ಸರಳ ಇದೆ. ಲಗ್ನದಲ್ಲಿ ಬರಬೇಕು ಅಥವಾ ಲಗ್ನದಿಂದ ಕೇಂದ್ರ ಮತ್ತು ತ್ರಿಕೋಣಗಳಲ್ಲಿ ಬರಬೇಕು ಅಂತ. ಹೊಸದಾಗಿ ಬಂದಿರೋ ಮಕ್ಕಳಿಗೆ ಒಂದ್ಸತಿ ಜ್ಞಾಪಿಸ್ತೀವಿ ನಿಮ್ಗೆ. ಸುರೇಶ್, ಯಾವ್ದಾದ್ರು ಒಂದು ಕುಂಡ್ಲಿ ತೋರಿಸು ಸುಮ್ಮನೆ. ಪಾಠ ಈ ಮೊದಲು ಆಗಿರೋ ಮಕ್ಕಳಿಗೆ ಇದು ಒಮ್ಮೆ ಸುಮ್ಮನೆ ನೆನಪಿಗೆ ಅಷ್ಟೇ. ಅದು ಹೊಸದಾಗಿ ಬಂದಿರೋ ಮಕ್ಕಳಿಗೆ ಒಂದು ಸ್ವಲ್ಪ ಚೂರು ತಿಳಿಸ್ಕೊಡಕ್ಕೆ ಇರೋಂಥದ್ದು. ಮಕ್ಕಳೇ, ಅಲ್ಲಿ ಮಿಥುನ ಲಗ್ನ ಅಂತ ಬರ್ಕೊಂಡಿದೆಯಲ್ಲ, ಮಧ್ಯೆ ಒಂದು ದೊಡ್ಡ ಚೌಕ ಇದೆ ಅಲ್ವಾ? ಇಲ್ಲಿ 12 ಚೌಕಗಳಿದಾವೆ ಸುತ್ತ.
ಮಧ್ಯೆ ಒಂದು ದೊಡ್ಡ ಚೌಕ ಇದೆ ಅಲ್ವಾ, 1 2 3 ಸಂಖ್ಯೆ ಹಾಕಿದ್ದಾರೆ ನೋಡಿ. ಅಲ್ಲಿ ಒಂದು ಚೌಕ ಮಧ್ಯೆ ಇದೆ, ಅಲ್ಲಿ ನೀವಿದ್ದೀರಿ ಅಂತ ಅನ್ಕೊಳ್ಳಿ. ನೀವು ಆ ಮಧ್ಯೆ ಇರೋ ಚೌಕದಲ್ಲಿ ನೀವಿದ್ದೀರಿ ಅಂತ ಅನ್ಕೊಳ್ಳಿ. ನಿಮ್ ಸುತ್ತ ಇರೋ ಆಕಾಶ ಅದು. ಈ 12 ಚೌಕಗಳಿದೆಯಲ್ಲ, ನಿಮ್ ಸುತ್ತ ಇರೋ ಆಕಾಶ ಅದು. ನಿಮ್ ಸುತ್ತ ಇರೋ ಆಕಾಶ 12 ಭಾಗ ಮಾಡಿದ್ರೆ, ಭಾಗ ಮಾಡೋಕ್ಕಾಗುತ್ತಾ ಅಂತ ಕೇಳ್ಬೇಡಿ. ನೀನ್ ಚಾಕು ತಗೊಂಡು ಕೊಯ್ಯಕ್ಕಾಗತ್ತಾ ಆಕಾಶನ? ಗೆರೆ ಎಳೆಯಕ್ಕಾಗತ್ತಾ ಆಕಾಶದಲ್ಲಿ? ಬೌದ್ಧಿಕವಾಗಿ ಎಳಿಬೋದು, ಬುದ್ಧಿಯಿಂದ ಎಳಿಬೋದು ಅಂತ ಎಳೆದಿದ್ದಾರೆ ನಮ್ಮ ಪೂರ್ವಜರು ಅಂತ. ನಾವು ಭೂಮಿಯಲ್ಲಿ ಇದ್ದೀವಿ ಅಂದ್ರೆ ನಮ್ಮ ಸುತ್ತ ಇರೋ ಆಕಾಶನ 12 ಪಾಲು ಮಾಡಿದ್ದಾರೆ. 12 ಪಾಲು ಮಾಡಿದ್ರೆ ಅದು 12 ರಾಶಿ. ಇದು ಗುರ್ಸೋಕ್ ಸುಲಭ ಆಗ್ಬೇಕಲ್ಲ, ಗ್ರಹಗಳು ಎಲ್ಲಿ ಬಂದು ಎಲ್ಲಿ ಹೋದ್ವು ಗುರ್ಸೋಕ್ ಸುಲಭ ಆಗ್ಬೇಕಲ್ಲ. ಹಾಗಾಗಿ ನಮ್ಮ ಸುತ್ತಮುತ್ತ ಇರತಕ್ಕಂಥ ಆಕಾಶವನ್ನೆಲ್ಲವನ್ನು ಕೂಡ 12 ಭಾಗ ಮಾಡಿದ್ದಾರೆ. ಈ 12 ಭಾಗಗಳು ಒಂದಾದ್ಮೇಲೆ ಮೇಲಕ್ಕೆ ಬರ್ತಾ ಇರ್ತವೆ. ಯಾಕೆಂದ್ರೆ ಭೂಮಿ ತಿರುಗ್ತಾ ಇದೆ ಅಲ್ವಾ? ಭೂಮಿ ಹೀಗೆ ತಿರುಗ್ತಾ ಇದ್ರೆ ಆ ಗ್ರಹಗಳು, ಆ ಆಕಾಶ ಹೀಗೆ ತಿರುಗ್ತಾ ಇದ್ದಾಗ ಅನಿಸುತ್ತೆ ನಮಗಲ್ವಾ? ಆ ಪರಿಣಾಮ ಬರುತ್ತೆ, ಆ ಎಫೆಕ್ಟ್, ಆ ಪರಿಣಾಮ ಬರುತ್ತೆ ನೋಡಿ. ಭೂಮಿ ಹೀಗೆ ತಿರುಗ್ತಾ ಇದ್ರೆ ಸುತ್ತ ಇರೋದೆಲ್ಲ ಹೀಗೆ ತಿರುಗ್ತಾ ಇರ್ತಕ್ಕಂಥ ಒಂದು ಪರಿಣಾಮ ಉಂಟಾಗುತ್ತೆ ಇದರಲ್ಲಿ ಅಂತ. ಆಗ ಒಂದೊಂದೇ ರಾಶಿಗಳು, ಈ 12 ಭಾಗಗಳು, 12 ರಾಶಿಗಳು ಒಂದೊಂದೇ ಮೇಲಕ್ಕೆ ಬರ್ತಾ ಇರುತ್ತೆ. ನೀವು ಹುಟ್ಟಿದಾಗ ಯಾವ ರಾಶಿ ಪೂರ್ವ ದಿಕ್ಕಲ್ಲಿ ಮೇಲಕ್ಕೆ ಬರ್ತಾ ಇತ್ತೋ ಅದು ನಿಮ್ಮ ಲಗ್ನ. ನೀವು ಹುಟ್ಟುವ ಕ್ಷಣದಲ್ಲಿ, ಆ ನಿಮಿಷದಲ್ಲಿ, ಆ ಗಳಿಗೆಯಲ್ಲಿ ಪೂರ್ವ ದಿಕ್ಕಿನಲ್ಲಿ ಆಕಾಶದ ಯಾವ ಭಾಗ, 12 ಭಾಗಗಳ ಪೈಕಿಯಲ್ಲಿ ಯಾವ ಭಾಗ ಮೇಲಕ್ಕೆ ಬರ್ತಾ ಇತ್ತೋ ಪೂರ್ವ ದಿಕ್ಕಿನಲ್ಲಿ ಮೇಲೆ, ಯಾಕಂದ್ರೆ ಮೇಲಕ್ಕೆ ಬರೋದು ಪೂರ್ವ ದಿಕ್ಕಿನಲ್ಲೇ ಅಂತೆ. ಉದಯ ಅಂತ ಕರೀತಾರೆ. ಉತ್ ಅಂದ್ರೆ ಮೇಲೆ, ಅಯ ಅಂದ್ರೆ ಗತಿ, ಅದು ಉದಯ ಅಂದ್ರೆ ಮೇಲಕ್ಕೆ ಬರೋದು ಅಂತ. ಅದನ್ನ ಉದಯ ಶಬ್ದವನ್ನೇ ನಾವು ಕನ್ನಡಕ್ಕೆ ಮಾಡಿ ನೀವು ಹೇಳ್ತಾ ಇರೋಂಥದ್ದು. ಈಗ ಪಶ್ಚಿಮದಲ್ಲಿ ಕೆಳಗೆ ಹೋಗ್ತಾ ಇರುತ್ತೆ, ಅದು ಪೂರ್ವದಲ್ಲಿ ಮೇಲಕ್ಕೆ ಬರ್ತಾ ಇರುತ್ತೆ. ಆ ಕಡೆ ಈ ಕಡೆ ಇರುತ್ತೆ ಅಷ್ಟೇ, ಅದು ದಕ್ಷಿಣ ಉತ್ತರದಲ್ಲಿ ಅಂತ. ಈ ಮೇಲಕ್ಕೆ ಬರೋದು ಅನ್ನುವಂಥದ್ದು ಪೂರ್ವದಲ್ಲೇ ಸಿಗುವಂಥದ್ದು ನಮಗೆ ಅಂತ. ಹಾಗಾಗಿ ಹುಟ್ಟೋ ಸಮಯದಲ್ಲಿ ಯಾವ ಒಂದು ಆಕಾಶದ ಭಾಗ ಮೇಲಕ್ಕೆ ಬರ್ತಾ ಇದೆ ಅದು ನಮ್ಮ ಕೇಂದ್ರ. ಅದನ್ನಿಟ್ಟುಕೊಂಡು ಉಳಿದ ಗ್ರಹಗಳು ಎಲ್ಲೆಲ್ಲೇ ನೋಡಿಕೊಂಡು ನಮ್ಮ ಜೀವನದ ಫಲಗಳು ನಿರ್ಣಯ ಆಗ್ತಕ್ಕಂಥದ್ದು. ಅದು ಲಗ್ನ ಅಂತ ಕರೀತಾರೆ. ಜಾತಕದಲ್ಲಿ ಬರೆದಿರ್ತಾರೆ ಲಗ್ನ ಅಂತ, ಜನ್ಮಪತ್ರಿಕೆಯಲ್ಲಿ, ಕುಂಡ್ಲಿಯಲ್ಲಿ. ಈ 12 ಭಾಗ ಇದೆಯಲ್ಲ, 12 ಚೌಕಗಳು, ಒಂದು ಚೌಕದ ಒಳಗಡೆಗೆ ಲಗ್ನ ಅಂತ ಬರೆದಿರ್ತಾರೆ. ಅದು ಆ ವ್ಯಕ್ತಿಯ ಕೇಂದ್ರ ಸ್ಥಾನ ಅದು ಅಂತ. ಅಲ್ಲಿಂದ ಮತ್ತೆಲ್ಲವೂ ಕೂಡ ವಿವೇಚನೆ ಆಗ್ಬೇಕಾಗಿರ್ತಕ್ಕಂಥದ್ದು ಅಂತ. ಇಷ್ಟು ಮನಸ್ಸಲ್ಲಿ ಇಟ್ಕೊಳ್ಳಿ. ಹಾಗಾಗಿ ಅದು ಒಂದು. ಯಾವುದು ಹುಟ್ಟಬೇಕಾದ್ರೆ ಯಾವ ರಾಶಿ ಒದಿ ಆಗ್ತಾ ಇತ್ತೋ ಅದು ಒಂದು. ಮುಂದಿನದ್ದು 2. ಈಗ ನೀವು ಹುಟ್ಟಬೇಕಾದ್ರೆ ಮಿಥುನ ರಾಶಿ ಒದಿ ಆಗ್ತಾ ಇತ್ತು ಅಂತ ಅನ್ಕೊಳ್ಳಿ. ನೀವು ಮಿಥುನ ಅಂತ ಬರ್ದಿದ್ದಾರೆ ನೋಡಿ, ಮಿಥುನ ಲಗ್ನ ಅಂತ. ಮಿಥುನ ಲಗ್ನ ಯಾವುದು ಅಂದ್ರೆ 1 ಅಂತ ಬರ್ದಿದೆಯಲ್ಲ ಅದು ಅಂತ. ಸಾಮಾನ್ಯವಾಗಿ ಪ್ರಾರಂಭ ಆಗುವಂಥದ್ದು ಅಂದ್ರೆ ಈಗ ನೋಡುವಾಗ ಈ ಕಡೆ ಮೂಲೆಯಲ್ಲಿ ಇದೆಯಲ್ಲ ರಾಶಿ, ಒಂದು ರವಿ ಶುಕ್ರ ಅಂತ ಬರ್ಕೊಂಡಿದೆಯಲ್ಲ, ಅದು ಮೀನ. ಅದು ಮೀನ. ಅದು ಅಲ್ಲಿಂದ ಮುಂದಕ್ಕೆ ಅದು ಮೇಷ, ಅದು ಮುಂದಿನ ಚೌಕ. ಅಲ್ಲಿಂದ ಮುಂದಕ್ಕೆ ವೃಷಭ, ಅಲ್ಲಿಂದ ಮುಂದಕ್ಕೆ ಮಿಥುನ, ಹಾಗೆ ಹೋಗುತ್ತೆ. ಇದು ಗುರು ಇರೋದು ಕರ್ಕ, ಶನಿ ಅಂತ ಬರ್ಕೊಂಡಿರೋದು ಸಿಂಹ, ಮುಂದಕ್ಕೆ ಕನ್ಯಾ, ಕುಜ ರಾಹು ಅಂತ ಬರ್ಕೊಂಡಿರೋದು ತುಲಾ, ಮುಂದಕ್ಕೆ ವೃಶ್ಚಿಕ, 7 ಅಂತ ಬರ್ಕೊಂಡಿರೋದು ಅದು ಧನು, ಅದು 8 ಅಂತ ಬರ್ಕೊಂಡಿರೋದು ಮಕರ, ಬುಧ ಇರೋದು ಕುಂಭದಲ್ಲಿ, ರವಿ ಶುಕ್ರ ಮೀನದಲ್ಲಿ ಅಂತ. ಅಂದ್ರೆ ಮೂಲೆಯಿಂದ ಪ್ರಾರಂಭ ಆಗೋದಿಲ್ಲ ಅಂತ ನಿಮ್ಗೆ ಜ್ಞಾಪಕ ಹೇಳ್ತಾ ಇರೋಂಥದ್ದು. ಒಂದು ರಾಶಿ ಮುಂದಿಂದ ಪ್ರಾರಂಭ ಆಗುತ್ತೆ, ಮೇಷ ಅಂತ, ಅಲ್ಲಿಂದ ಪ್ರಾರಂಭ ಆಗುತ್ತೆ. ಮೇಷ, ವೃಷಭ, ಮಿಥುನ, ಕರ್ಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನು, ಮಕರ, ಕುಂಭ, ಮೀನ ಅಂತ ಹೀಗಿಟ್ಕೊಳ್ಳಿ. ಇದರಲ್ಲಿ ಸುರೇಶ ಶ್ಲೋಕ ತೋರಿಸು. ಇದರಲ್ಲಿ
ಒಂದು ಅಂದರೆ ನೀವು ಹುಟ್ಟಬೇಕಾದ್ರೆ ಯಾವ ರಾಶಿ ಉದಯ ಆಗ್ತಾ ಇತ್ತೋ ಅದು ಒಂದು. ಅಂದರೆ ಎಲ್ಲರೂ ಇರಲಿ, ಎರಡನೇ ರಾಶಿಯವರು ಪರವಾಗಿಲ್ಲ, 4, 5 ಪರವಾಗಿಲ್ಲ, 7 ಪರವಾಗಿಲ್ಲ, 9, 10 ಪರವಾಗಿಲ್ಲ. ಇಷ್ಟು ರಾಶಿಗಳ ಪೈಕಿಯಲ್ಲಿ, ಇಷ್ಟು ಭಾವಗಳ ಪೈಕಿಯಲ್ಲಿ ಎಲ್ಲಾದರೂ ಈ 3 ಗ್ರಹಗಳು ಬರಬೇಕು. ಇದು ಒಂದು ಅರ್ಹತೆ, ಒಂದು ಮಾನದಂಡ, ಕ್ರೈಟೀರಿಯಾ. ಇನ್ನೊಂದೇನು ಅಂದರೆ ವಾಕ್ಪತಿಗೆ ಬಲ ಇರಬೇಕು ಅಂತ. ಶ್ಲೋಕದ ಉತ್ತರಾರ್ಧ ಗಮನಿಸಿ. ವಾಕ್ಪತವು ವೀರ್ಯಗೆ ಸತಿ ಅಂತ. ವಾಕ್ಪತಿಗೆ ಶಕ್ತಿ ಇರಬೇಕು. ವಾಕ್ಪತಿ ಅಂದ್ರೆ ಯಾರು? ಗುರುವಿಗೆ ಬಲ ಇರಬೇಕು. ಸರಸ್ವತಿ ಯೋಗ ಚೆನ್ನಾಗಿ ಆಗ್ಬೇಕು ಅಂತಂದ್ರೆ ಗುರುವಿಗೆ ಬಲ ಇರಬೇಕು, ಅಥವಾ ದ್ವಿತೀಯಾಧಿಪತಿಗೆ ಬಲ ಇರಬೇಕು. ನಮ್ಮ ಮಾತನ್ನು ನೋಡೋದು ಯಾವುದರಿಂದ? ನಾವು 2ನೇ ಭಾವದಿಂದ ನೋಡ್ಬೇಕು ಮಾತನ್ನು. ಲಗ್ನದಿಂದ ಶರೀರ ನೋಡಿದ್ರೆ ಮುಖವನ್ನು ನೋಡೋದು ಯಾವುದರಿಂದ? 2ನೇ ಭಾವದಿಂದ ಅಲ್ವಾ? 2ನೇ ಭಾವದ ಅಧಿಪತಿಯನ್ನು ಕೂಡ ವಾಕ್ಪತಿಯನ್ನು ಕರಿಬೋದು. ಅದು ಯಾರು ಆಗಿರ್ಬೋದು, ಕುಜ ಆಗಿರ್ಬೋದು, ಶನಿ ಆಗಿರ್ಬೋದು, ರವಿ ಆಗಿರ್ಬೋದು, ಇವರೇ ಯಾರು ಆಗಿರ್ಬೋದು, ಬುಧ ಗುರು ಶುಕ್ರರೇ ಆಗಿರ್ಬೋದು. ರಾಹು ಕೆತ್ತು ಆಗಲ್ಲ, ಯಾಕಂದ್ರೆ ಅವುಗಳಿಗೆ ಆಧಿಪತ್ಯ ಇಲ್ಲ. ಈ 12 ರಾಶಿಗಳ ಆಧಿಪತ್ಯ ಇರತಕ್ಕಂಥದ್ದು ಈ 7 ಗ್ರಹಗಳಿಗೆ ಮಾತ್ರ ತಾನೆ. ಹಾಗಾಗಿ ಇವ್ರ ಪೈಕಿಯಲ್ಲಿ ಯಾರಾದರೂ ವಾಕ್ಪತಿಯಾಗಿ ಬರೋಕ್ಕೆ ಸಾಧ್ಯತೆ ಇದೆ ಅಂತ, 2ನೇ ಭಾವದ ಅಧಿಪತಿಯಾಗಿ ಬರೋಕ್ಕೆ ಸಾಧ್ಯ ಇದೆ ಅಂತ. ಹೊಸದಾಗಿ ಬಂದಿರೋ ಮಕ್ಕಳಿಗೆ 7 ಗ್ರಹಗಳಿಗೆ ಆಧಿಪತ್ಯ ಬರುತ್ತೆ, 12 ರಾಶಿಗಳ ಆಧಿಪತ್ಯ ಬರುತ್ತೆ. ಕೆಲವು ಗ್ರಹಕ್ಕೆ ಕೆಲವು ರಾಶಿಗಳ ಒಡೆತನ ಬರುತ್ತೆ, ಆಧಿಪತ್ಯ ಬರುತ್ತೆ ಅಂತ. ಹಾಗಾಗಿ ದ್ವಿತೀಯಾಧಿಪತಿ, 2ನೇ ರಾಶಿ ಅಧಿಪತಿ ಇದಾನಲ್ಲ, ಅವನಿಗೆ ಬಲ ಇರಬೇಕು, ಅಥವಾ ಗುರುವಿಗೆ ಬಲ ಇರಬೇಕು. ಎಷ್ಟಿದ್ರೆ ಸರಸ್ವತಿ ಯೋಗ ಬಂತು ಅಂತ. ಈ ಬಲ ಬರೋದು ಅಂದ್ರೆ ಏನು ಅಂದ್ರೆ ಸ್ವೋಚ್ಚ ಮಿತ್ರ ಭವನೇಶು, ಸ್ವಭವನೇಶು, ಉಚ್ಚ ಭವನೇಶು, ಮಿತ್ರ ಭವನೇಶು, ಈ ತರ ಅದನ್ನ ವಿಂಗಡಿಸ್ಕೊಳ್ಳಿ. ಗ್ರಹಗಳಿಗೆ ಬಲ ಬರಬೇಕಾದ್ರೆ ಅವ್ರು ಎಲ್ಲಿದ್ದಾರೆ ಅನ್ನೋದೊಂದು ಮಾನದಂಡ ಅಂತ. ಯಾಕೆಂದ್ರೆ ಗ್ರಹಗಳು ಎಲ್ಲವೂ ಕೆಲವು ಕಡೆ ಇದ್ದಾಗ ಅವಕ್ಕೆ ಶಕ್ತಿ ಇರುವುದಿಲ್ಲ, ದುರ್ಬಲ ಆಗ್ಬಿಡ್ತವೆ. ಇನ್ನೆಲ್ಲೋ ಕೆಲವು ಕಡೆ ಇದ್ದಾಗ ಅವುಗಳಿಗೆ ಸಾಧಾರಣ ಶಕ್ತಿ ಇರುತ್ತೆ. ಇನ್ನೆಲ್ಲೋ ಕೆಲವು ಕಡೆಗೆ ಇದ್ದಾಗ ತುಂಬಾ ಶಕ್ತಿ ಬರುತ್ತೆ. ಈ ಆಕಾಶದಲ್ಲಿಯೇ ಅವುಗಳ ಸ್ಥಾನಗಳಿದ್ದಾವೆ ಅಂತ. ಅವುಗಳ ದುರ್ಬಲ ಸ್ಥಾನಗಳು, ಅವುಗಳ ಬಲಸ್ಥಾನಗಳು, ದೌರ್ಬಲ್ಯ ಸ್ಥಾನಗಳು ಇದ್ದಾವೆ ಅಲ್ಲಿ ಅಂತ. ಹಾಗೆ ಮಧ್ಯಬಲ ಸ್ಥಾನಗಳು ಇಂಥವೆಲ್ಲ ಇದ್ದಾವೆ ಅಂತ. ಸ್ವಭವನ ಅಂದ್ರೆ ತಮ್ಮ ತಮ್ಮ ಮನೇಲಿದ್ರೆ ಅಂತ, ತಮ್ಮ ಮನೇಲಿದ್ರೆ. ಉದಾಹರಣೆಗೆ ಸೂರ್ಯ ಅವನು ಸಿಂಹದಲ್ಲಿದ್ರೆ ಸಿಂಹ ಅವನ ಮನೆ, ಸೂರ್ಯನ ಮನೆ. ಚಂದ್ರ ಅವನು ಕರ್ಕದಲ್ಲಿದ್ರೆ. ನಮಗಿಲ್ಲಿ ಬೇಕಾಗೋ ಗ್ರಹಗಳು 3 ಮುಖ್ಯವಾಗಿ: ಬುಧ, ಗುರು, ಶುಕ್ರ. ಬುಧನಿಗೆ 2 ಮನೆ ಇದೆ, ಮಿಥುನ, ಕನ್ಯಾ, ಅಲ್ಲಿ ಬುಧ ಇದ್ರೆ. ಹಾಗೆ ಧನು ಮತ್ತು ಮೀನದಲ್ಲಿ ಗುರು ಇದ್ರೆ. ಶುಕ್ರ ವೃಷಭ ಮತ್ತು ತುಲಾದಲ್ಲಿ ಶುಕ್ರ ಇದ್ರೆ ಸ್ವಕ್ಷೇತ್ರ ಬಲ ಬರುತ್ತೆ ಅವರಿಗೆ. ತಮ್ಮ ಮನೇಲಿದ್ದಾಗ ಒಂದು ಶಕ್ತಿ ನೋಡಿ, ಇನ್ನೊಬ್ಬರ ಮನೆಗೆ ಹೋದಾಗ ಒಳ್ಳೆ ಪಾಪ ಅನ್ನೋ ಥರ ಇರ್ತೀರಿ ನೀವಲ್ವಾ. ಬೇರೆಯವ್ರ ಮನೆಗೆ ಹೋದಾಗ ನಿಮ್ಮ ಮನೇಲಿದ್ರೆ ಜೋರಾಗಿರ್ತೀರಿ ನೀವು ಅಂತ. ಕಣ್ಣು ಮುಚ್ಕೊಂಡು ಓಡಾಡ್ಬೋದು ಅಲ್ವಾ, ಕತ್ಲಲ್ಲೂ ಓಡಾಡ್ಬೋದು ನೀವು, ಮಧ್ಯರಾತ್ರಿ ಕೂಡ ಓಡಾಡ್ಬೋದು. ಗೊತ್ತು ನಿಮ್ಗೆ ಎಲ್ಲೆಲ್ಲಿ ಏನೇನಿದೆ ಅಂತ, ನಿಮ್ಮದಾಗಿರುತ್ತೆ ಅದು ಅಂತ. ಒಂದು ವಸ್ತುನ ಕೈ ಹಾಕಿ ತಗೋತೀರಿ ನೀವು, ಅನುಮಾನ ಮಾಡ್ತೀರಾ? ಅದೇ ಇನ್ನೊಬ್ಬರ ಮನೆಗೆ ಹೋದಾಗ ಕೈ ಹಾಕಿ ತಗೊಳಕ್ಕಾಗತ್ತ? ಆ ಥರ ತಗೋಬೋದ ಅಂತ ಕೇಳಬೇಕು. ಕೇಳೋಕ್ಕೂ ಸಂಕೋಚ ಆಗತ್ತೆ, ಬಲ ಕಡಿಮೆ ಆಗತ್ತೆ ನೋಡಿ ಅಂತ. ಅವ್ರವ್ರ ಮನೇಲಿ ಎಲ್ಲರೂ ಕೂಡ ಬಲಿಷ್ಠರೆ ಅಂತ. ನೀವು ಮಕ್ಕಳು ಇಲ್ಲಿ ಗುರುಕುಲದಲ್ಲಿ ಭಾರಿ ಪಾಪ ತರ ಇದೀರಿ ನೀವು. ನಿಮ್ಮ ಮನೆಗೆ ಹೋಗ್ಬಿಟ್ರೆ ಸಿಂಹ ಅಂತ, ಅಲ್ಲಿ ಹುಲಿ, ಇಲ್ಲಿ ಇಲಿ ಅಂತ ಹೇಳ್ತಾರಲ್ಲ, ಹಾಗಾಗ್ಬಿಡುತ್ತೆ ಅದು. ಇಲ್ಲಿ ಅಂತಲ್ಲ, ಗೋವು ಅಂತ ಹೇಳೋಣ, ಪಾಪ ಅಂತ. ಹಾಗೆ ಗ್ರಹಗಳಿಗೆ ತಮ್ಮ ತಮ್ಮ ರಾಶಿಯಲ್ಲಿ ಇದ್ದಾಗ ತುಂಬಾ ಶಕ್ತಿ ಬರುತ್ತೆ ಅಂತ. ಅದಕ್ಕಿಂತ ಹೆಚ್ಚು ಶಕ್ತಿ ಅವರ ಉಚ್ಚ ರಾಶಿಗಳಲ್ಲಿ ಇದ್ದಾಗ ಬರುತ್ತೆ. ಪ್ರತಿಯೊಂದು ಗ್ರಹಕ್ಕೂ ಕೂಡ ಉಚ್ಚ ರಾಶಿ ಅಂತಿದೆ. 12 ರಾಶಿಗಳ ಪೈಕಿಯಲ್ಲಿ ಆ ರಾಶಿಗೆ ಹೋದಾಗ ಅಸಾಧ್ಯ ಬಲ ಬರುತ್ತೆ ಅವಕ್ಕೆ, ಪ್ರಚಂಡ ಬಲ ಬರುತ್ತೆ ಅವಕ್ಕೆ. ಉದಾಹರಣೆಗೆ ಗುರು, ಕರ್ಕ ರಾಶಿ ಗುರುವಿನ ರಾಶಿ ಅಲ್ಲ, ಚಂದ್ರನ ರಾಶಿ ಅದು.
ಆದ್ರೆ ಅಲ್ಲಿ ಹೋದ್ರೆ ಗುರುವಿಗೆ ಚಂದ್ರನಿಗಿಂತ ಜಾಸ್ತಿ ಬಲ ಬರುತ್ತೆ. ಚಂದ್ರನಿಗೆ ವೃಷಭ ಶುಕ್ರನ ಮನೆ, ಅಲ್ಲಿಗೆ ಚಂದ್ರ ಬಂದ್ರೆ ಅವನಿಗೆ ತುಂಬಾ ಶಕ್ತಿ ಬರುತ್ತೆ. ಚಂದ್ರನಿಗೆ ಅಸಾಧ್ಯ ಶಕ್ತಿ ಬರುತ್ತೆ ಅಲ್ವಾ. ಬುಧ ತನ್ನ ಮನೆಯೇ ಶಕ್ತಿ ಬರುತ್ತೆ ಅವನಿಗೆ. ಅವನ ಮನೆ 2 ಮಿಥುನ ಮತ್ತು ಕನ್ಯಾ. ಕನ್ಯಾಕ್ ಬಂದಾಗ ಅತ್ಯಧಿಕ ಶಕ್ತಿ ಬರುತ್ತೆ ಅವನಿಗೆ, ಬುಧನಿಗೆ. ಹಾಗೆ ಶುಕ್ರನಿಗೆ ಗುರುವಿನ ಮನೆ ಮೀನ, ಆದ್ರೆ ಶುಕ್ರನಿಗೆ ತುಂಬಾ ಶಕ್ತಿ ಬರುತ್ತೆ ಅಲ್ಲಿ ಅಂತ. ಮೀನಕ್ಕೆ ಬಂದಾಗ ಶುಕ್ರ ಉಚ್ಚನಾಗ್ತಾನೆ ಅಂತ. ಈಗ ತಮ್ಮ ತಮ್ಮ ಉಚ್ಚ ರಾಶಿಗಳಲ್ಲಿ ಆ ಗ್ರಹಗಳು ಬರಬೇಕು. ಈ ಗ್ರಹಗಳು ವಾಕ್ಪತಿ ಗುರುವನ್ನು ಕುರಿತ ಮುಖ್ಯವಾಗಿ ಹೇಳ್ತಾ ಇರ್ತಕ್ಕಂಥದ್ದು ಇಲ್ಲಿ. ಗುರು ತನ್ನ ರಾಶಿಯಲ್ಲಿ ಬರಬೇಕು, ಧನು ಅಥವಾ ಮೀನ. ಉಚ್ಚ ರಾಶಿಯಲ್ಲಿ ಬರಬೇಕು, ಕರ್ಕಾದು ಅಥವಾ ಮಿತ್ರ ಭವನೇಶು. ಈ ಗ್ರಹಗಳಿಗೆ ಶತ್ರುಗಳು ಇರ್ತಾರೆ, ಮಿತ್ರರು ಇರ್ತಾರೆ. ಅವರವ್ರ ಪೈಕಿಯಲ್ಲೇ ಶತ್ರು ಮಿತ್ರ ಇರ್ತಾರೆ ಅಲ್ವಾ. ನಿಮಗೂ ಇದ್ದಾಗ ಎಲ್ಲಿ ಅಂತ ಎಲ್ರೂ ಮಿತ್ರರೇ, ಅದಕ್ಕೆ ಎದುರು ತುಂಬಾ ಮಿತ್ರರು ಅಂತ ಅಲ್ವಾ. ಇನ್ ಕೆಲವರು ನ್ಯೂಟ್ರಲ್, ಮಿತ್ರನೂ ಅಲ್ಲ ಶತ್ರುನೂ ಅಲ್ಲ, ಸಮ ಅಂತ. ಕೆಲವ್ರು ಕಂಡ್ರೆ ನಮ್ಗೆ ಆಗಲ್ಲ ಅಂತ, ಅದೇನು ಆಗ್ಬರಲ್ಲ ಒಟ್ಟು ಅಂತ. ಮುಖ ಕಂಡ ತಕ್ಷಣ ಸಿಟ್ಟೆ ಬರುತ್ತೆ ಅಂತ. ಅವ್ರು ಕೂತಲ್ಲಿ ತಪ್ಪು ಕಾಣಿಸುತ್ತೆ, ನಿಂತಲ್ಲಿ ತಪ್ಪು ಕಾಣಿಸುತ್ತೆ ಅಂತ. ಇದೆ ಅಲ್ವಾ ಇದು. ಚೂರು ಇರುತ್ತೆ, ನೀವು ಎಷ್ಟು ಇಲ್ಲ ಅಂದ್ರೂ ಕೂಡ ಇರುತ್ತೆ. ಅದು ಇರಬಾರ್ದು. ಎಲ್ಲವೂ ಎಲ್ಲರೂ ಮಿತ್ರರಾದ್ರೆ ತುಂಬಾ ಚಂದ ಬದುಕು. ಬೇಡ, ವಸ್ತುಗಳನ್ನು ತಗೊಳ್ಳಿ ನೀವು, ಅಥವಾ ಊಟ ತಗೊಳ್ಳಿ ನೀವು. ಬೇಕಾದ್ರೆ ಊಟ ತಗೊಂಡ್ರೆ ಈ ಕೆಲವೆಲ್ಲ ಆಹಾರ ಪದಾರ್ಥಗಳು ಇಷ್ಟ ಆಗುತ್ತೆ ನಮ್ಗೆ ಅಲ್ವಾ. ಉದಾಹರಣೆಗೆ ಐಸ್ ಕ್ರೀಮ್ನ ಬೇರೆ ತರನೂ ವಿಭಾಗ ಮಾಡ್ಬೋದು. ಐಸ್-ಕ್ರೀಮ್ ಅಂತ ವಿಭಾಗ ಮಾಡ್ಬೋದು. ಏನರ್ಥ ಬರುತ್ತೆ? ಕುಕ್ಕೋತೀನಿ ಅಂತ, ಹಾಗಾಗತ್ತೆ ಅಂತ. ನೀವು ಐಸ್ ಕ್ರೀಮ್ ತಿಂತಾ ಬಂದ್ರೆ, ತುಂಬಾ ತಿಂತಾ ಬಂದ್ರೆ ಕೊನೆಗೆ ಒಂದ್ ದಿವಸ ಐಸ್ ಕ್ರೀಮ್ ಅಂತ ಆಗತ್ತೆ. ಕಾಯಿಲೆ ಬಂದು ದೇಹಕ್ಕೆ ತೊಂದರೆಯಾಗಿ ಕುಕ್ಕೊಳ್ಳೋ ತರ ಆಗತ್ತೆ. ಕೆಲವರಿಗೆ ಜಿಲೇಬಿ ಇಷ್ಟ ಆಗ್ಬೋದು, ಇನ್ ಕೆಲವರಿಗೆ ಮಿರ್ಚಿ ಇಷ್ಟ ಆಗ್ಬೋದು. ಹಾಗೆ ಹೇಳ್ಬೇಕಲ್ವಾ. ಜಿಲೇಬಿ ಅಂತ ಹೇಳ್ಬೇಕು, ಮಿರ್ಚಿ ಅಂತ ಹೇಳ್ಬೇಕು. ಹೇಳ್ಬೇಕಾದ್ರೆ ಯಾಕೆ ಹೇಳಿ? ಮಿರ್ಚಿಯಲ್ಲಿ ಯಾರಿದ್ದಾರೆ ಜಾಸ್ತಿ? ಹೌದಾ? ಖಾರಕ್ಕೆ ರವಿ ಅಂದ್ರೆ ಖಾರ. ಕುಜ ಅಂದ್ರೆ ದಕ್ಷಿಣ ಕನ್ನಡದ ಭಾಷೆಯಲ್ಲಿ ಕೈಕೆ ಅಂತ ಹೇಳ್ತಾರೆ ಅದನ್ನ. ಕೈಕೆ ಅಂದ್ರೆ ಕಹಿ ಅಂತ. ಕೈಕೇಯು ಹಾಗೆ ಆಗ್ಬಿಟ್ಲಲ್ವಾ, ಕೈಕೇಯಿ ಕೈ ಆಗ್ಬಿಟ್ಲು ಎಲ್ರಿಗೂ ಅವಳು ಅಂತ. ಕೈಕೆ ಅಂತ ಹೇಳ್ತಾರೆ. ಹಾಗೆ ಕುಜ ಅಂದ್ರೆ ಕಹಿ, ಸೂರ್ಯ ಅಂದ್ರೆ ಖಾರ, ಸಿಹಿಗೆ ಹೌದು. ಜಿಲೇಬಿಯಲ್ಲಿ ಸಿಹಿ ಇದ್ದಾನೆ, ಜಿಲೇಬಿಯಲ್ಲಿ ಗುರು ಇದ್ದಾನೆ. ಗುರು ಅಂದ್ರೆ ಸಿಹಿ, ತಪ್ಪೇನೂ ಇಲ್ಲ, ಸಿಹಿ ಇದ್ದಾನೆ ಅಂತಂದ್ರೆ ನೀವು. ಯಾಕೆ ಬಂತು ಇದು? ಅವ್ರವ್ರಿಗೆ ಇಷ್ಟ ಆಗುವಂತ ಆಹಾರಗಳಿರ್ತವೆ. ತಟಸ್ಥ ಅನ್ನೋಂಥ ಆಹಾರ, ತುಂಬಾ ಇಷ್ಟ ಅಂತಲಲ್ಲ, ಇಷ್ಟ ಇಲ್ಲ ಅಂತಲಲ್ಲ, ಅಂತ ಆಹಾರಗಳು ಇರ್ತವೆ. ಬರೋದೇ ಇಲ್ಲ ಅಂತ, ಇಷ್ಟನ ಇಲ್ಲ ಅಂತ ಆಹಾರಗಳು ಕೂಡ ಇರ್ತಾವಲ್ವಾ. ಕೆಲವು ಆಹಾರ ನಮ್ಗೆ ಒಳ್ಳೇದು ಮಾಡುತ್ತೆ, ಅದು ಮಿತ್ರ. ಇನ್ ಕೆಲವು ಅಲ್ಲಿಂದ ಅಲ್ಲಿಗೆ ಅನ್ನೋ ತರ ಇರುತ್ತೆ, ಅದು ಸಮ. ಇನ್ ಕೆಲವು ತೊಂದರೆ ಮಾಡುತ್ತೆ ನಮಗೆ ತಿಂದ್ರೆ, ಶತ್ರು ಅದು ಅಂತ. ಶತ್ರು, ಮಿತ್ರ ಮತ್ತು ಸಮ ಭಾವಗಳು ಗ್ರಹಗಳಿಗೆ ಪರಸ್ಪರ ಬರುತ್ತೆ ಅಂತ. ಯಾರೋ ಗ್ರಹಕ್ಕೆ ಇನ್ಯಾರೋ ಗ್ರಹ ಮಿತ್ರ ಆಗ್ತಾನೆ, ಮತ್ತಾರೋ ಗ್ರಹ ಶತ್ರು ಆಗ್ತಾನೆ. ಉದಾಹರಣೆಗೆ ಈಗ ಬುಧನಿಗೆ ಶತ್ರು ಯಾರು? ಒಂದು ಉದಾಹರಣೆ ಹೇಳಿ. ಬುಧನಿಗೆ ಚಂದ್ರ ಶತ್ರು, ಬುಧನಿಗೆ ತಂದೆಯಾದ್ರೂ ಕೂಡ ಶತ್ರು. ಶುಕ್ರನಿಗೆ ಶತ್ರು ಯಾರು? ಉದಾಹರಣೆ ಹೇಳಿ ಒಂದು. ಸೂರ್ಯನ ಶತ್ರು ಶುಕ್ರನಿಗೆ. ಗುರುವಿಗೆ? ಗುರು ಯಾರಿಗೂ ಶತ್ರು ಅಲ್ಲ, ಗುರು ಸ್ವತಃ ಯಾರಿಗೂ ಶತ್ರು ಅಲ್ಲ. ಗುರುವಿಗೆ ಶತ್ರುಗಳಿದ್ದಾರೆ. ಉದಾಹರಣೆಗೆ ಹೀಗೆ ಮಿತ್ರಕ್ಷೇತ್ರಕ್ಕೆ ಬರಬೇಕು ಅಂತ. ಗುರು ಉಚ್ಚ ಕ್ಷೇತ್ರದಲ್ಲಿ ಇರಬೇಕು, ಸ್ವಕ್ಷೇತ್ರದಲ್ಲಿ ಇರಬೇಕು, ಅಥವಾ ಮಿತ್ರಕ್ಷೇತ್ರದಲ್ಲಿ ಇರಬೇಕು. ಒಂದಕ್ಕೆ ಉದಾಹರಣೆ ನೋಡಿದಾಗ ಸ್ಪಷ್ಟ ಆಗುತ್ತೆ ನಿಮಗದು. ಅಥವಾ ವಾಕ್ಪತಿ ಅಂದ್ರೆ
ದ್ವಿತೀಯ ಭಾವಾಧಿಪತಿ. ನಮ್ಮ ಲಗ್ನ ಯಾವುದೋ ಅಲ್ಲಿಂದ 2ನೇ ಮನೆ ಅಧಿಪತಿ ಅವನು ತನ್ನ ಸ್ವಕ್ಷೇತ್ರದಲ್ಲಿರಬೇಕು, ಉಚ್ಚ ಕ್ಷೇತ್ರದಲ್ಲಿರಬೇಕು, ಮಿತ್ರಕ್ಷೇತ್ರದಲ್ಲಿರಬೇಕು. ಹಾಗಾಗಿ ಸ್ವಚ್ಛ ಮಿತ್ರ ಭವನೇಶು ವಾಕ್ಪತವು ವೀರ್ಯಗೆ ಸತಿ. ವೀರ್ಯ ಅಂದ್ರೇನು? ಬಲ ಅಂತ. ವೀರನ ಭಾವವೇ ವೀರ್ಯ ಅಂತ. ವೀರ ಶಬ್ದ ಗೊತ್ತಲ್ವ ನಿಮ್ಗೆ? ವೀರತ್ವ ಅದೇ ವೀರ್ಯ, ಬಲ ಇರಬೇಕು ಅಂತ. ಆಗ ಸರಸ್ವತಿ ಇರಿತ. ಈಗ ನಿಮ್ಗೊಂದು ಪ್ರಶ್ನೆ ಏನಂದ್ರೆ, ಆಯ್ತು ಸ್ವಚ್ಛ ಮಿತ್ರ ಭವನೇಶು ಅಂತ ನೀವು ಹೇಳಿದ್ದೀರಿ, ಒಂದ್ಸಾರಿ ಹೇಳಿದ್ರೆ ಸಾಲದಾ? ಗುರು ಸುಕ್ಷೇತ್ರದಲ್ಲಿ ಇರಬೇಕು ಅಂದ್ರಿ, ಉಚ್ಚ ಕ್ಷೇತ್ರದಲ್ಲಿ ಇರಬೇಕು ಅಂದ್ರಿ, ಅಥವಾ ಮಿತ್ರ ಕ್ಷೇತ್ರದಲ್ಲಿ ಇರಬೇಕು ಅಂದ್ರಿ, ಅಲ್ಲಿದ್ದಾಗ ಶಕ್ತಿ ಬರುತ್ತೋ ಇಲ್ವಾ ಗುರುವಿಗೆ? ಮತ್ ವಾಪಸ್ ವೀರ್ಯಗಾಂತ ಯಾಕೆ ಹೇಳ್ಬೇಕು? ಹೇಳಿದ್ನೇ ಹೇಳ್ದೆ ಯಾಕಪ್ಪ? ನಿಮ್ಮ ಮನ್ಸಲ್ಲಿ ಬರುತ್ತೆ, ಯಾರೇ ಹೀಗೆ ಹೇಳಿದ್ರೆ ಹೇಳ್ತಾ ಇರ್ತಾರೆ. ಒಂದ್ಸಾರಿ ಹೇಳಿದ್ನೆ 11 ಸಾರಿ ಹೇಳ್ತಾರೆ. ಅವರು ಪಾಪ ಹೇಳಿದ್ನೆ ಹೇಳ್ತಾ ಇರ್ತಾರೆ, ಯಾಕಂದ್ರೆ ನೀವು ಕೇಳಲ್ಲ, ಹಾಗಾಗಿ ಹೇಳಿದ್ನೆ ಹೇಳ್ಬೇಕಾಗತ್ತೆ ಅವರು ಅಂತ. ಅಥವಾ ನಿಮ್ಗೆ ಅರ್ಥ ಆಗಲ್ಲ, ಮತ್ತೆ ಹೇಳ್ಬೇಕಾಗತ್ತೆ ಆಗ. ಅಥವಾ ಅರ್ಥ ಆಗಿದ್ದು ನೆನ್ಪುಳಿಬೇಕು ನಿಮ್ಗೆ, ಮರ್ತೋಗ್ಬಾರ್ದು, ಅದಕ್ಕೋಸ್ಕರ ಮತ್ತೆ ಹೇಳೋದು ಉಂಟು. ಆದ್ರೆ ಇಲ್ಲಿ ಹಾಗಲ್ಲ, ಇಲ್ಲಿ ಬೇರೆ ಕಾರಣ ಇದೆ. ಇವರುಗಳು ಒಂದು ಅಕ್ಷರ ಸುಮ್ಮನೆ ಉಪಯೋಗಿಸಲ್ಲ. ಅವರು ಬೃಹಜ್ಜಾತಕದಲ್ಲಿ ಆ ಗ್ರಂಥದ ಬಗ್ಗೆ ಗ್ರಂಥಕರ್ತ ಹೇಳೋ ಮಾತು, ಸ್ವಲ್ಪಂ ವೃತ್ತ ವಿಚಿತ್ರಂ ಅರ್ಥಬಹುಲಂ. ಸ್ವಲ್ಪಂ ಅಂದ್ರೆ ತುಂಬಾ ಮಾತಾಡಲ್ಲ ಅವರು ಅಂತ, ಕಡಿಮೆ ಮಾತಾಡ್ತಾರೆ, ಮಿತಭಾಷೆಗಳವರು. ಅರ್ಥಬಹುಲಂ, ಅದು ಅರ್ಥ ತುಂಬಾ ಇರುತ್ತೆ. ಅದಕ್ಕೆ ಒಂದೇ ಶಬ್ದ ಬಳಸಿದ್ರೆ ಅದಕ್ಕೆ 5 ಅರ್ಥ ಬರ್ಬೋದು, 10 ಅರ್ಥ ಬರ್ಬೋದು. ಒಂದು ಶ್ಲೋಕಕ್ಕೆ ಹಲವು ಆಯಾಮಗಳಿರ್ಬೋದು. ನೀವು ಒಳ ಹೊಕ್ಕರೆ ತುಂಬಾ ವ್ಯಾಪ್ತಿ ಇರುತ್ತೆ ಅದಕ್ಕೆ ಅಂತ. ಹಾಗೆ ಇಲ್ಲಿ ಮತ್ ಹೇಳ್ಬೇಕಾದ್ರೆ ವ್ಯಾಪ್ತಿ ಏನಿದೆ ಅದಕ್ಕೆ? ಹೆಚ್ಚಿನ ಅರ್ಥ ಏನ್ ಬರುತ್ತೆ ಅದಕ್ಕೆ? ಅಂದ್ರೆ ಸ್ವಕ್ಷೇತ್ರದಲ್ಲಿ ಇದ್ರೂ ಕೂಡ ಬಲ ಇಲ್ಲದೆ ಇರ್ಬೋದು ಒಂದು ಗ್ರಹಕ್ಕೆ, ಆ ಸಾಧ್ಯತೆ ಇದೆ. ಉಚ್ಚ ಕ್ಷೇತ್ರದಲ್ಲಿ ಇದ್ರೂ ಕೂಡ ಅಥವಾ ಮಿತ್ರ ಕ್ಷೇತ್ರದಲ್ಲಿ ಇದ್ರೂ ಕೂಡ ಒಂದು ಗ್ರಹಕ್ಕೆ ಬಲ ಇಲ್ಲದೆ ಇರ್ಬೋದು ಅಂತ. ಯಾವಾಗ ಆ ಗ್ರಹ ಅಸ್ತವಾಗಿ ಹೋದ್ರೆ, ಅಸ್ತ ಆಗೋದು ಅಂದ್ರೆ ಏನು? ಸೂರ್ಯ ತುಂಬಾ ಹತ್ರ ಬಂದ್ಬಿಟ್ರೆ ಆ ಗ್ರಹಗಳ ಕಿರಣಗಳು ಇಲ್ಲವಾಗ್ಬಿಡ್ತವೆ ಅಂತ. ರವಿ ಲುಪ್ತಕರೈಹಿ ಅಂತ. ಈಗ ಸೂರ್ಯ ದೂರ ಇದ್ರೆ ತುಂಬಾ ಬೆಳಗ್ತಾ ಇರ್ತವೆ ಗ್ರಹಗಳು ಚೆನ್ನಾಗಿ. ಅದು ತುಂಬಾ ಹತ್ರ ಬಂದ್ಬಿಟ್ರೆ ಸೂರ್ಯ, ರವಿ ಲುಪ್ತಕರೈಹಿ, ತಮ್ಮ ಶೋಭೆಯನ್ನು ಕಳ್ಕೊಳ್ತೇವೆ, ತಮ್ಮ ಕಿರಣಗಳನ್ನ ಕಳ್ಕೊಳ್ತೇವೆ. ಈಗ ಕೆಲವು ಗ್ರಹಗಳಿಂದ ಸನ್ಯಾಸ ಯೋಗವನ್ನು ಹೇಳ್ತಾರೆ. ಆ ಗ್ರಹ ಅಸ್ತವಾಗ್ಬಿಟ್ರೆ, ಸೂರ್ಯ ತುಂಬಾ ಹತ್ರ ಬಂದು ಆ ಗ್ರಹಗಳಿಗೆ ಕಿರಣ ಇಲ್ಲದೆ ಇದ್ಬಿಟ್ರೆ ಅವನು ಸನ್ಯಾಸಿ ಆಗೋದಿಲ್ಲ. ಆದ್ರೆ ಅವ್ರ ಬಗ್ಗೆ ಭಕ್ತಿ ಇರುತ್ತಾನೆ, ಗೌರವ ಇರುತ್ತಾನೆ, ಅಭಿರುಚಿ ಇರುತ್ತೆ ಅದ್ರ ಬಗ್ಗೆ, ಆಗಲ್ಲ ಅಂತ. ಅಥವಾ ಆದ ಹಾಗೆ ಆಗದೆ ಇದ್ದ ಹಾಗೆ ಅನ್ನೋ ತರ ಇರ್ತಾರೆ ಅವರು ಆ ಸಮಯದಲ್ಲಿ, ಹಾಗೆ ಹೇಳೋದುಂಟು ಅಂತ. ಹಾಗೆ ಈ ಗ್ರಹಗಳು ಅಸ್ತವಾದಾಗ, ಸೂರ್ಯನಿಗೆ ತುಂಬಾ ಸಮೀಪವಾದಾಗ ಅವುಗಳ ಬಲ ಹರಣ ಆಗತ್ತೆ, ಬಲ ಹೋಗುತ್ತೆ ಅವುಗಳಿಗೆ. ಕೆಲವು ಗ್ರಹಗಳಿಗೆ ಪೂರ್ತಿ ಹೋಗಲ್ಲ, ಕೆಲವು ಗ್ರಹಗಳಿಗೆ ಪೂರ್ತಿ ಹೋಗ್ಬಿಡುತ್ತೆ, ಆ ತರ ಇದೆ. ಈ ಚಂದ್ರ ಸೂರ್ಯನಿಗೆ ತುಂಬಾ ಹತ್ತಿರ ಆದ್ರೆ ಅಮಾವಾಸ್ಯೆ ಬಂದ್ಬಿಡುತ್ತೆ ಚಂದ್ರನಿಗೆ, ಇರೋದೇ ಇಲ್ಲ ಅವನು, ಇದು ಇಲ್ಲದಂತೆ ಆಗ್ಬಿಡ್ತಾನ ಅವನು, ಹಾಗೆ ಅಂತ. ಹಾಗಾಗಿ ವೀರ್ಯಗ್ಯಾಸ ಅಂತ ಹೇಳ್ಬೇಕಾಗಿ ಬಂತು. ಯಾಕೆಂದ್ರೆ ಅವನು ತನ್ನ ಮನೇಲೋ ತನ್ನ ಮಿತ್ರನ ಮನೇಲೋ ಅಥವಾ ತನ್ನ ಉಚ್ಚ ಕ್ಷೇತ್ರದಲ್ಲೋ ಇರ್ಬೇಕು. ಅವನು ಇದ್ದೂ ಶಕ್ತಿ ಇಲ್ಲದ ತರ ಆಗ್ಬಾರ್ದು ಅವನು ಅಂತ. ಇದ್ದು ಇಲ್ಲಂತ ಈಗ ಎಷ್ಟೋ ಜನರಿಗೆ ತಮ್ಮ ಮನೇಲೆ ಶಕ್ತಿ ಇರೋದಿಲ್ಲ ಅಲ್ವಾ? ಅಂತದಿದೆ ಅಲ್ವಾ? ಮನೆ ಅವಂದೇ ಹೋದೋ ಅದ್ರ ವಾಯ್ಸ್ ಇಲ್ಲ, ಅವನು ಹೇಳಿದ್ನ ಯಾರು ಕೇಳಲ್ಲ. ಅಥವಾ ಸ್ನೇಹಿತನ ಮನೆಗೆ ಹೋದ್ರು ಕೂಡ ಅಲ್ಲಿ ಬಲ ಇಲ್ಲ ಅನ್ನೋ ತರ ಆಗ್ಬಿಡ್ಬೋದು ಅಂತ. ಅವನು ತುಂಬಾ ಪವರ್ಫುಲ್ ಇದ್ರೆ ಸ್ನೇಹಿತ, ಅವ್ರ ಮನೇಲಿ ಯಾರೋ ದೊಡ್ಡವ್ರು ಇದ್ರೆ, ಭಾರಿ ಜೋರ್ನವ್ರು ಇದ್ರೆ ಅಲ್ಲಿ ಏನು ನಡೆಯೋದಿಲ್ಲ ಅಂತ. ಹಾಗೆ ಸೂರ್ಯ ಹತ್ರ ಬಂದ್ರೆ ಅದೇ ತರ ಆಗೋದು ಅಂತ. ತುಂಬಾ ಜೋರಾಗಿ ಯಾರೊಬ್ರು ಅವ್ರ ಪಕ್ಕದಲ್ಲಿ ಇದ್ಬಿಟ್ರೆ ನಮ್ಮ ಬಲಗೆಲ್ಲ ಏನಿರಲ್ಲ ನೋಡಿ ಆ ಸಮಯದಲ್ಲಿ, ಹಾಗಾಗ್ಬೋದು ಅಂತ. ಆದ್ರಿಂದ ಮತ್ತೊಂದ್ಸತಿ ವೀರ್ಯಗೆ ಅಂತ ಹೇಳಿದ್ದಾರೆ ಅಂತ.
ಅಲ್ಲಿದ್ರೆ ಸಾಲದು, ಶಕ್ತಿ ಇರ್ಬೇಕು ಅವನಿಗೆ ಅಂತ. ಮತ್ತೆ ಇನ್ನೊಂದು ಮಾತು ಏನು ಅಂದ್ರೆ, ಅವನು ಅಲ್ಲಿ ಇಲ್ಲದೇ ಇದ್ರೂ ಕೂಡ ಶಕ್ತಿ ಬರ್ಬೋದು. ಸ್ವಕ್ಷೇತ್ರ ಅಲ್ಲ, ಉಚ್ಚ ಕ್ಷೇತ್ರ ಅಲ್ಲ, ಮಿತ್ರ ಕ್ಷೇತ್ರ ಅಲ್ಲ, ಶಕ್ತಿ ಬರ್ಬೋದು. ಹೇಗೆ ಬರುತ್ತೆ? ಚೇಷ್ಟಾ ಬಲ ಅಂತ ಹೇಳ್ತಾರೆ. ವಕ್ರ ಆದಾಗ ಗ್ರಹ ಹಿಮ್ಮುಖರಾಗಿ ಸಂಚಾರ ಮಾಡೋಕೆ ಆರಂಭ ಮಾಡಿದ್ರೆ ಒಂದು ಗ್ರಹ ಶಕ್ತಿ ಬರುತ್ತೆ. ಅಥವಾ ಉತ್ತರಾಯಣ ಬಂದ್ರೆ ಸೂರ್ಯನಿಗೆ ಶಕ್ತಿ ಬರುತ್ತೆ, ಚಂದ್ರನಿಗೂ ಬರುತ್ತೆ. ಉದಗಯನೆ ರವಿ ಶೀತಮಯೂಖವು. ಉತ್ತರಾಯಣ ಬಂದಾಗ ಅಂದ್ರೆ ಉತ್ತರ ಮುಖ ಚಲನೆ ಬಂದಾಗ, ಸೂರ್ಯನಿಗೆ ಉತ್ತರ ಮುಖ ಚಲನೆ ಬಂದ್ರೆ ಚಂದ್ರನಿಗೂ ಶಕ್ತಿ ಬರುತ್ತೆ, ಸೂರ್ಯನಿಗೂ ಬರುತ್ತೆ. ಇಂಥ ಕಾರಣಗಳಿಂದ ಕೂಡ ಶಕ್ತಿ ಬರ್ಬೋದು. ಅಥವಾ ವರ್ಗೋತ್ತಮ ಆದ್ರೆ ಒಂದು ಗ್ರಹ ಶಕ್ತಿ ಬರ್ಬೋದು. ಮಿತ್ರ ನೋಡಿದರೆ, ಮಿತ್ರನ ಯೋಗ ಬಂದ್ರೆ ಅದು ಕೂಡ ಶಕ್ತಿಯನ್ನು ಕೊಡುತ್ತೆ. ಹೀಗೆ ಶಕ್ತಿ ಕೊಡುವಂಥದ್ದು ಬೇರೆ ಬೇರೆ ಸಂಗತಿಗಳಿದ್ದಾವೆ. ಅದು ಪ್ರಧಾನವಾಗಿರುವಂಥದ್ದು ಸ್ಥಾನ ಬಲ. ಎಲ್ಲಿದ್ದಾವೆ ಗ್ರಹಗಳು ಅನ್ನೋದು ತುಂಬಾ ಮುಖ್ಯವಾಗಿ ಅದರಲ್ಲಿ ಗಣನೆಗೆ ಬರುವಂಥದ್ದು ಅಂತ. ಆಗಲಿ, ಇನ್ನು ಉದಾಹರಣೆಗಳನ್ನು ನೋಡೋಣ. ಮುಖ್ಯವಾಗಿ ಏನು ಹೇಳಿದಾಗಾಯ್ತು ಅಂದ್ರೆ, ಲಗ್ನದಲ್ಲಾಗಲಿ, 2ನೇ ಮನೆಯಲ್ಲಾಗಲಿ, 4ನೇ ಮನೆಯಲ್ಲಾಗಲಿ, 5ನೇ ಮನೆಯಲ್ಲಾಗಲಿ, 7ನೇ ಮನೆಯಲ್ಲಾಗಲಿ, 9ನೇ ಮನೆಯಲ್ಲಾಗಲಿ, 10ನೇ ಮನೆಯಲ್ಲಾಗಲಿ ಬುಧ ಗುರು ಶುಕ್ರರು ಒಟ್ಟಾಗಿ ಆಗಲಿ ಅಥವಾ ಬೇರೆ ಬೇರೆ ಆಗಲಿ ಇರಬೇಕು. ಅದರಲ್ಲಿ ಗುರು ಮಾತ್ರ ತನ್ನ ಸ್ವಂತ ರಾಶಿಯಲ್ಲಿ ಇರಬೇಕು, ಅಥವಾ ತನ್ನ ಉಚ್ಚ ರಾಶಿಯಲ್ಲಿ ಇರಬೇಕು, ಅಥವಾ ಅವನ ಮಿತ್ರರುಗಳ ರಾಶಿಯಲ್ಲಿ ಇರಬೇಕು. ಅದನ್ನ ವಿವರಣೆ ಕೊಟ್ಟಿದೆ ಅಲ್ಲಿ. ಗುರು ಧನುವಲ್ಲಿ ಇರಬೇಕು, ಅದನ್ನು ಸ್ವಕ್ಷೇತ್ರ. ಇನ್ನೊಂದು ಸ್ವಕ್ಷೇತ್ರ ಮೀನ, ಅಲ್ಲಿರ್ಬೇಕು. ಅಥವಾ ಕರ್ಕಾಟಕದಲ್ಲಿ ಇರಬೇಕು, ಅವನು ಉಚ್ಚ ಕ್ಷೇತ್ರ. ಅದು ಕರ್ಕಾಟಕ ಅಂದ್ರೆ. ವೃಶ್ಚಿಕದಲ್ಲಿ ಇರಬೇಕು, ಅದು ಕುಜನ ಮನೆ. ವೃಶ್ಚಿಕ ಅಲ್ವಾ? ಕುಜ ಗುರುವಿಗೆ ಮಿತ್ರ, ಹಾಗಾಗಿ ಎಲ್ಲ ಆಗ್ಬೋದು. ಕುಜನದ ಇನ್ನೊಂದು ಮನೆ ಇದೆ, ಮೇಷ, ಅಲ್ಲೂ ಆಗ್ಬೋದು. ಯಾಕೆಂದ್ರೆ ಮಿತ್ರ ಕುಜ ಅಂತಂದ್ರೆ. ಇನ್ನು ಸಿಂಹ, ಅದ್ಯಾರ ಮನೆ? ಸಿಂಹ ಸೂರ್ಯನ ಮನೆ. ಅದು ಸೂರ್ಯ ಗುರುವಿಗೆ ಮಿತ್ರ, ಅಲ್ಲಾದ್ರೂ ಆಗ್ಬೋದು. ಈ ಸ್ಥಾನಗಳಲ್ಲಿ ಗುರು ಇರಬೇಕು. ಅಥವಾ 2ನೇ ಮನೆ ಅಧಿಪತಿಗೆ ಇದೇ ರೀತಿ ಸಂದರ್ಭ ಇರಬೇಕು ಅಂತ, ಶಕ್ತಿ ಇರಬೇಕು ಅಂತ. 2ನೇ ಮನೆ ಅಧಿಪತಿಗೆ, 2ನೇ ಭಾವದ ಅಧಿಪತಿಗೆ. ಹೀಗಿದ್ದಾಗ ಸರಸ್ವತಿ ಯೋಗ ಆಗತ್ತೆ ಅಂತ. ಈಗ ಸರಸ್ವತಿ ಯೋಗದ ಫಲ ಏನು ಅಂತ ನೋಡೋಣ. ಸರಸ್ವತಿ ಯೋಗ ಇದ್ದಾಗ ಆ ವ್ಯಕ್ತಿ ಏನಾಗ್ತಾನೆ ಅಂದ್ರೆ, ಮೊದಲನೇ ಶಬ್ದ ನೋಡಿ, ಧೀಮಾನ್ ಆಗ್ತಾನ ಅವನು. ಈ ಧೀಮಾನಲ್ಲ ಹೇಳ್ತಿರೋದು. ಧೀಮಾನ್ ಅಂದ್ರೆ ಯಾರು ಅಂದ್ರೆ, ಧೀಮಾನ್ ಅಂದ್ರೆ ಮಧುಮಗ ಅಂತ. ಮಧುಮಗ ಅಲ್ಲ, ಮಧು ಮಗ ಅಂತ. ನಮ್ಮ ಪರಿವಾರದ ಮಧುಕೇಶ್ವರನ ಮಗ ಅವನು ಧೀಮಾನ್ ಅಂತ ಇದ್ದಾನಲ್ವಾ, ಪುಟ್ಟ ಧೀಮಾನ್. ಅವನಿಗೂ ಆ ಕಾರಣಕ್ಕೆ ಹೆಸರು ಕೊಟ್ಟಿರೋಂಥದ್ದು, ಅದು ಇದೆ ಅಂತಲೇ ಆ ಹೆಸರು ಕೊಟ್ಟಿರೋಂಥದ್ದು. ಇಲ್ಲಿ ಹೇಳ್ತಾ ಇರೋದಲ್ಲ, ಧೀ ಇರಬೇಕು ಅಂತ. ಧೀಮಾನನ ಹೆಸರು ಯಾಕೆ ಕೊಟ್ಟರೋ ಅದಿರ್ಬೇಕಾಗತ್ತೆ ಅಂತ, ಅದಿರುತ್ತೆ ಅಂತ. ಸರಸ್ವತಿ ಯೋಗ ಯಾರಿಗಿದೆಯೋ ಅವರಿಗೆ ಬುದ್ಧಿ ತುಂಬ ಇರುತ್ತೆ. ಈ ಶಬ್ದಕ್ಕೆ ತುಂಬಾ ಜಾಸ್ತಿ ವ್ಯಾಪ್ತಿ ಇದೆ. ಧೀ ಅಂದ್ರೆ ತುಂಬಾ ಒಳ್ಳೆ ಬುದ್ಧಿ ಆಗ್ಬೇಕು ಅದು ಅಂತ. ಸುಮ್ಮನೆ ಬುದ್ಧಿ ಅಂತಲ್ಲ, ತುಂಬಾ ಒಳ್ಳೆ ಬುದ್ಧಿ, ಪ್ರಶಸ್ತವಾಗಿರ್ತಕ್ಕಂಥ ಬುದ್ಧಿ ಆಗ್ಬೇಕು. ಅದಿದ್ರೆ ಧೀಮಾನ್ ಅಂತ. ಬುದ್ಧಿ ಎಲ್ಲರಿಗೂ ಇರುತ್ತೆ, ದಡ್ಡನಿಗೂ ಬುದ್ಧಿ ಇರುತ್ತೆ, ಬುದ್ಧಿ ಇರೋದಿಲ್ಲ ದಡ್ಡನಿಗೂ ಕೂಡ, ಸ್ವಲ್ಪ ಇರುತ್ತೆ ಅಂತ ಅಷ್ಟೇ ಅಂತ. ಅಥವಾ ಯಾರೋ ಒಬ್ಬ ಲೋಕ ಕಂಟಕ ಇದ್ದರೆ ಅವನಿಗೂ ಬುದ್ಧಿ ಇರ್ಬೋದು, ಒಳ್ಳೆ ಬುದ್ಧಿ ಅಲ್ಲ ಅಂತ. ಪ್ರಶಸ್ತ ಬುದ್ಧಿ ಇರಬೇಕು ಧೀಮಾನ್ ಅಂತ ಆಗಬೇಕಾದ್ರೆ. ತೀಕ್ಷ್ಣವಾಗಿರುವಂತ ಬುದ್ಧಿ ಇರಬೇಕು, ಪ್ರಶಸ್ತವಾಗಿರುವಂತ ಬುದ್ಧಿ ಇರಬೇಕು, ಅದಾಗುತ್ತೆ ಅಂತ. ಸರಸ್ವತಿ ಬುದ್ಧಿ ಕೊಡ್ತಾಳೆ. ಆಮೇಲೆ ನಿಷ್ಣಾತನಾಗ್ತಾನವನು. ನಿಷ್ಣಾತ ಅಂತ ಶಬ್ದ ಇದೆ ನೋಡಿ, ಧೀಮಾನ್ ಕೆಳಗಡೆಗೆ ಇದೆ, ನಿಷ್ಣಾತಃ ಅಂತ. ನಿಷ್ಣಾತನಾಗ್ತಾನೆ ಯಾವುದ್ರಲ್ಲಿ ಅಂದ್ರೆ, ಒಳ್ಳೆ ಸಾರು ಮಾಡ್ತಾನೆ ಅಂತಲಾ, ರುಚಿ ರುಚಿಯಾಗಿ ಸಾರು ಮಾಡ್ತಾನೆ, ಸಾಂಬಾರ್ ಮಾಡ್ತಾನೆ ಅಂತಲಾ, ಆಗ ಅರ್ಥ. ಮತ್ತೇನು?
ನಾಟಕ ನಿಷ್ಣಾತ. ನಾಟಕ ಅಂದ್ರೆ ತಪ್ಪರ್ಥದಲ್ಲಿ ತಗೋಬೇಡಿ. ನಾಟಕ ಅಂದ್ರೆ ತುಂಬಾ ನಾಟಕ ಮಾಡ್ತಾನೆ ಸರಸ್ವತಿ ಯೋಗ ಇದ್ರೆ ಅಂತ, ತೋರ್ಗಾಣಿಕೆ ಅಂತ ಹೇಳ್ತಾರೆ, ಒಳಗೊಂಥರ ಹೊರಗೊಂಥರ, ಆ ಥರ ನಾಟಕ ಮಾಡ್ತಾರೆ ಅಂತ ಅರ್ಥ ಅಲ್ಲ. ಈ ನಮ್ಮ ಕರ್ನಾಟಕದವ್ರನ್ನ ಹಿಂದಿಯವರು ತಮಾಷೆ ಮಾಡ್ತಾ ಇರ್ತಾರೆ, ನಾಟಕ ಮಾಡ್ತಾರೆ ಅವರು ಅಂತ ಅನ್ನೋ ಥರ ತಮಾಷೆ ಮಾಡೋದನ್ನ ಕೇಳಿದ್ದೀನಿ ನಾವು. ನಾಟಕ ಅಂತ, ಇವ್ರು ಕರ್ನಾಟಕದವ್ರು ಅಂದ್ರೆ ಹಾಗೆ ಅಂತ. ಹಾಗೆ ಬಂದಿರೋದಲ್ಲ, ಅದು ನಾಟ ಅನ್ನೋ ಅರ್ಥ ಶಬ್ದದಿಂದ ಬಂದಿರೋಂಥದ್ದು ಅದು ಕರ್ನಾಟಕ. ನಾಟಕ ರಚನೆಯಲ್ಲಿ ನಿಷ್ಣಾತನಾಗ್ತಾನ ಅವನು, ಅಥವಾ ನಾಟಕವನ್ನ ಅಭಿನಯಿಸೋದ್ರಲ್ಲಿ, ಸ್ವತಃ ಅಭಿನಯ ಮಾಡೋದ್ರಲ್ಲಿ, ಅಭಿನಯ ಮಾಡಿಸೋದ್ರಲ್ಲಿ, ಅಂದ್ರೆ ಅಭಿನಯ, ನಿರ್ದೇಶನ ಇದೆಲ್ಲ ಬರ್ಬೋದು. ರಚನೆ ಮುಖ್ಯವಾಗಿ ಅಂತ ಅದರಲ್ಲಿ ನಿಷ್ಣಾತನಾಗ್ತಾನೆ. ಅಥವಾ ಗದ್ಯ ರಚನೆಯಲ್ಲಿ, ಪದ್ಯ ರಚನೆಯಲ್ಲಿ. ಗದ್ಯ ಅಂದ್ರೇನು, ಪದ್ಯ ಅಂದ್ರೇನು? ಛಂದಸ್ಸಿನ ನಿಯಮಗಳಿಗೆ ಒಳಪಟ್ಟು ಸಾಹಿತ್ಯ ರಚನೆ ಮಾಡಿದ್ರೆ ಅದನ್ನು ಪದ್ಯ ಅಂತ ಕರೀತಾರೆ. ಅದಕ್ಕೆ ಒಳಪಡದೆ ಸ್ವತಂತ್ರವಾಗಿ ಮಾತಾಡಿದ ಹಾಗೆ ಉದ್ದಕ್ಕೂ ಪ್ರೋಸ್ ಅಂತ ಹೇಳ್ತಾರಲ್ವಾ, ಆ ತರಹ ಉದ್ದಕ್ಕೆ ಮಾಡ್ತಾ ಹೋದ್ರೆ ಅದನ್ನು ಗದ್ಯ ಅಂತ ಕರೀತಾರೆ. ಸುಮ್ಮನೆ ಮಾತಾಡಿದ್ದೆಲ್ಲ ಗದ್ಯ ಅಂತಲ್ಲ, ಅದರಲ್ಲಿ ಸಾಹಿತ್ಯಿಕ ಅಂಶಗಳು ಇರ್ಬೇಕಾಗತ್ತೆ ಅಂತ. ಅದರಲ್ಲಿ ಒಂದು ಅಲಂಕಾರ ಇದೆ, ಒಂದು ಉಪಮೆ ಇದೆ, ಒಂದೇನೋ ಶಬ್ದದ ಆಲಿತ್ಯ ಇದೆ, ಪದರ ಆಲಿತ್ಯ ಇದೆ, ಅದೆಲ್ಲ ಇದ್ರೆ ಅದು ಗದ್ಯ ಅಂತ ಕರೀತಾರೆ. ಅದನ್ನ ಒಂದು ಒಳ್ಳೆ ವಿಶೇಷ ಅರ್ಥ ಇದೆ, ಸುಂದರವಾಗಿರ್ತಕ್ಕಂಥ ಅರ್ಥ ಬರುತ್ತೆ ಅದರಲ್ಲಿ, ಭಾವಗಳು ಸ್ಫುರಿಸುತ್ತೆ, ರಸ ಇದೆ, ಇದೆಲ್ಲ ಆಗ್ಬೇಕಾಗತ್ತೆ. ಅದ್ರಲ್ಲಿ ಎಲ್ಲಿ ಸುಮ್ಮನೆ ನಾವು ಮಾತಾಡಿದೆಲ್ಲ ಗದ್ಯ ಅಂತಲ್ಲ. ಈ ರಸ, ಭಾವ, ಅಲಂಕಾರ ಎಲ್ಲ ಅದು ಛಂದೋಬದ್ಧವಾಗಿ ರಚನೆ ಮಾಡಿದ್ರೆ ಅದಕ್ಕೆ ಪದ್ಯ ಅಂತ ಹೆಸರು. ಛಂದಸ್ಸಿನ ಚೌಕಟ್ಟು ಇಲ್ಲಿದೆ, ಫ್ರೀ ಫ್ಲೋ, ಸ್ವತಂತ್ರವಾಗಿ ಹರ್ಕೊಂಡು ಹೋಗುತ್ತೆ, ಅದು ಗದ್ಯ ಅಂತ ಹೆಸರು ಅದಕ್ಕೆ ಅಂತ. ಹಾಗಾಗಿ ನಾಟಕ, ಗದ್ಯ, ಪದ್ಯ. ನಾಟಕದಲ್ಲಿ ಗದ್ಯ ಪದ್ಯ ಎರಡೂ ಇರುತ್ತೆ ಅಲ್ವಾ? ಸಂಸ್ಕೃತ ನಾಟಕಗಳಲ್ಲಿ ಶ್ಲೋಕಗಳು ಇರ್ತವೆ, ಹಾಗೆ ಮಾತುಗಳು ಕೂಡ ಇರ್ತವೆ. ಈ ಕನ್ನಡದಲ್ಲಿ ಆದ್ರೂ ಕೂಡ ಈಗಿನ ಕಾಲದ ಸಿನಿಮಾ ಅಂತ ತಗೊಂಡ್ರೆ ಈ ಮಧ್ಯೆ ಮಧ್ಯೆ ಹಾಡು ಬರುತ್ತೆ, ಆಮೇಲೆ ಉದ್ದಕ್ಕೂ ಡೈಲಾಗ್ಸ್ ಇರುತ್ತಲ್ವಾ, ಉದ್ದಕ್ಕೂ ಸಂಭಾಷಣೆಗಳು, ಮಧ್ಯೆ ಮಧ್ಯೆ ಹಾಡುಗಳು. ನಾಟಕದಲ್ಲಿ ಅದೆಲ್ಲ ಇರುತ್ತೆ ಅನ್ನೋದು ಕೂಡ ಅಂತ. ಆದ್ರೆ ಕೇವಲ ಪದ್ಯಗಳೇ ಇರ್ಬೋದು. ಉದಾಹರಣೆಗೆ ಕಾಳಿದಾಸನ ಕುಮಾರ ಸಂಭವ ಇದೆ, ಕಾಳಿದಾಸನ ರಘುವಂಶ ಇದೆ, ಏನಿದೆ ಅಲ್ಲಿ? ಪದ್ಯಗಳು ಮಾತ್ರ ಇದೆ ಅಲ್ಲಿ. ಕಾಳಿದಾಸನದ್ದೇ ಶಾಕುಂತಲ ಇದೆ, ಅಭಿಜ್ಞಾನ ಶಾಕುಂತಲ, ಏನದು? ನಾಟಕ. ಅದು ಬಾಣಭಟ್ಟನ ಕಾದಂಬರಿ ಇದೆ, ಏನದು? ಗದ್ಯ ಅದು ಅಂತ. ಬಾಣಭಟ್ಟನ ಕಾದಂಬರಿ ಒಂದು ಏನಪ್ಪ ಅದು? ಒಂದು ವಾಕ್ಯ ಆಚೆ ಪುಟದಲ್ಲೂ ಶುರುವಾಗಿರುತ್ತೆ, ಇನ್ನೊಂದು ಪುಟದಲ್ಲೂ ಮುಗಿಯುತ್ತೆ. ಅದು ಒಂದು ಪುಟ, ಎರಡು ಪುಟ ಅಲ್ಲ, ಮತ್ತು ಮುಂದಕ್ಕೆ ಹೋಗ್ಬೋದು. ಅದು ಒಂದು ವಾಕ್ಯನೇ ಅಂತ, ಒಂದೇ ವಾಕ್ಯ. ನೀವು ಒಂದು ಉಸಿರಲ್ಲ ವಾಕ್ಯ ಹೇಳಕ್ಕಾಗಲ್ಲ ನಿಮ್ಗೆ ಅದನ್ನ ಅಂತ, ಅಷ್ಟು ಉದ್ದ ಇರುತ್ತೆ ಬಾಣಭಟ್ಟನ ಕಾದಂಬರಿ ಉದಾಹರಣೆ ಅದಕ್ಕೆ. ಹಾಗೆ ಚಂಪು ರಾಮಾಯಣ ಕೇಳಿದ್ದೀರಾ ನೀವು? ಏನದು? ಗದ್ಯ ಪದ್ಯ ಎರಡು ಸೇರಿದ ಚಂಪು ಅಂತ ಹೆಸರು ಅದಕ್ಕೆ, ಶಾಂಪು ಅಲ್ಲ, ಚಂಪು ಇದು ಅಂತ. ಗದ್ಯ ಪದ್ಯ ಎರಡು ಸೇರಿರ್ತಕ್ಕಂಥ ಚಂಪು. ಅದೇ ನಾಟಕದ ರೂಪ ಬೇರೆ ಆಗುತ್ತೆ. ಚಂಪು ಎಲ್ಲ ನಾಟಕ ಅಂತ ಅಲ್ಲ, ನಾಟಕದ ಅದ್ರಲ್ಲಿ ಎರಡು ಇರುತ್ತೆ, ಗದ್ಯ ಪದ್ಯ ಎರಡು ಇರ್ಬೇಕಾಗತ್ತೆ ಅದು. ಆದ್ರೆ ನಾಟಕ ಅಲ್ದೇನೂ ಕೂಡ ಗದ್ಯ ಪದ್ಯಾತ್ಮಕವಾಗಿರ್ತಕ್ಕಂಥ ಕಥೆಗಳು ಇರ್ತವೆ, ಅದನ್ನ ಚಂಪು ಅಂತ ಕರೀತಾರೆ ಅದನ್ನ. ಇದರಲ್ಲೆಲ್ಲ ನಿಷ್ಣಾತನಾಗ್ತಾನ ಅವನು. ನಾಟಕ, ಗದ್ಯ, ಪದ್ಯ, ಗಣನಾ ಅಂದ್ರೆ ಲೆಕ್ಕ, ಗಣಿತ, ಮ್ಯಾಥಮೆಟಿಕ್ಸ್. ಬುಧ ಇದಾನಲ್ವಾ ಈ ಯೋಗದಲ್ಲಿ, ಈ ಕಾಂಬಿನೇಷನ್ ಅಲ್ಲಿ ಬುಧ ಬರ್ತಾನಲ್ವಾ, ಬುಧ ಗಣಿತವನ್ನು ಕೊಡ್ತಾನೆ, ಗಣಿತ ಜ್ಞಾನವನ್ನು ಕೊಡ್ತಾನೆ. ಹಾಗಾಗಿ ಗದ್ಯ, ಪದ್ಯ, ಗಣನಾ, ಅಲಂಕಾರ ಶಾಸ್ತ್ರ ಕೇಳಿದ್ದೀರಾ? ಅಲಂಕಾರ ಶಾಸ್ತ್ರ ಅಂದ್ರೇನು? ಸ್ನಾನ ಮಾಡಿ ಕನ್ನಡಿ ಬಂದು ನಿಂತ್ಕೊಂಡು ತಿದ್ತಾ ಇರ್ತೀಯಲ್ಲ, ಹುಬ್ಬು ತಿದ್ದದು, ಕಣ್ ತಿದ್ದದು, ಕಿವಿ ತಿದ್ದದು, ಮೂಗು ತಿದ್ದದು ಬರುತ್ತಾ? ಮಾಡಕ್ಕೆ ಮೂಗು ತಿದ್ದಕ್ ಬರುತ್ತಾ? ಏನ್ ತಿದ್ದಕ್ ಬರೋದು? ಉದ್ದ ಮೂಗಿದ್ರೆ ಉದ್ದ ಮುಗಿಯೋದು. ಇವತ್ತೊಂದು ದಿವಸ ಸಣ್ಣ ಮೂಗಿರ್ಲಿಂದ ಟ್ರಿಮ್ ಮಾಡ್ಕೊಂಡು ಹೋಗಕ್ಕಾಗತ್ತ ಮೂಗನ್ನ? ಏನು ತಿದ್ದಕ್ ಬರೋದ್ನೆಲ್ಲ ತಿದ್ದದು. ಮತ್ತೆ
ತಿದ್ದಕ್ ಬರದೇ ಇದ್ರು ಕೂಡ ತಿದ್ದಿದಾಗ ಕಾಣೋ ಥರ ಮಾಡಕ್ ಬರುತ್ತೆ. ಉದಾಹರಣೆಗೆ ಕಣ್ಣು ಉದ್ದ ಕಾಣೋ ಥರ ಮಾಡಕ್ ಬರುತ್ತೆ ಕಣ್ಣನ, ಅಲ್ವಾ? ಹೇಗೆ ಒಂಚೂರು ಹಿಂಗ್ ಮಾಡಿದ್ರೆ ಅದನ್ನ ಕಪ್ಪು ತಗೊಂಡು ಕಣ್ಣು ಉದ್ದ ಕಾಣಿಸುತ್ತೆ, ಮೀನಾಕ್ಷಿ ಆಗ್ಬೋದು ಬೇಕಾದ್ರೆ ಅಂತ. ಆಯತಲೋಚನ ಅಂತ ರಾಮಾಯಣದಲ್ಲಿ ಪದೇ ಪದೇ ಶಬ್ದ ಬಳಸ್ತಾ ಇರ್ತಾರೆ. ಆಯತಲೋಚನ, ಆಯತ ಅಂದ್ರೇನು? ದೀರ್ಘ. ಆಯಾಮ ಅಂದ್ರೆ ದೀರ್ಘ, ವಿಸ್ತಾರ. ಗಲಕಣ್ಣು, ಉದ್ದ ಕಣ್ಣು, ಆಯತಲೋಚನ. ಅದಲ್ಲ ಇದು. ಅಲಂಕಾರ ಅಂದ್ರೇನು? ಮತ್ತೆ ಕಾವ್ಯಶಾಸ್ತ್ರ, ಸಾಹಿತ್ಯಶಾಸ್ತ್ರ. ಸಾಹಿತ್ಯ ರಚನೆ ಹೇಗೆ ಮಾಡಬೇಕು, ಹೇಗೆ ಆಸ್ವಾದನೆ ಮಾಡಬೇಕು ಅದನ್ನ ಅನ್ನೋದನ್ನು ತಿಳಿಸ್ಕೊಡ್ತಕ್ಕಂಥ ಶಾಸ್ತ್ರಕ್ಕೆ ಅಲಂಕಾರ ಶಾಸ್ತ್ರ ಅಂತ ಕರೀತಾರೆ. ಸುಮ್ಮನೆ ಮಾತು ಅಂದ್ರೆ ಅದ್ರಲ್ಲಿ ಏನು ಅಲಂಕಾರ ಇಲ್ಲ. ಆದ್ರೆ ಅದೇ ಮಾತಿಗೆ ಅದು ನಾವಾಗಲೇ ಹೇಳಿದಾಗೆ ರಸ ಭಾವ ಎಲ್ಲ ಬಂದ್ರೆ ಆ ಮಾತಿಗೆ ನೀರಸ ತರುರಿಹ ವಿಲಸತಿ ಪುರಃ. ಆದ್ರೆ ಶುಷ್ಕ ವೃಕ್ಷ ತಿಷ್ಠತ್ಯಗ್ರೆ ಅಲಂಕಾರ ಕಡಿಮೆ ಇದೆ ಇದರಲ್ಲಿ. ಎದುರುಗಡೆ ಒಣ ಮರ ಕಾಣ್ತಾ ಇದೆ ಅಂತ, ಅಗ್ರೆ ಎದುರುಗಡೆಗೆ ಶುಷ್ಕ ವೃಕ್ಷ ಒಣಗಿದ ಮರವು ಗೋಚರಿಸ್ತಾ ಇದೆ ಅಂತ, ತಿಷ್ಠತಿ ಇದೆ ಅಂತ, ಅಲ್ವಾ? ಅಲಂಕಾರ ಇಲ್ಲ, ಕಡಿಮೆ ಇದೆ ಅಲಂಕಾರ ಇದರಲ್ಲಿ ಅಂತ. ಅಲಂಕಾರ ಬಂದ್ರೆ ಏನಾಗುತ್ತೆ ಅದಕ್ಕೆ? ನೀರಸ ತರುರಿಹ ವಿಲಸತಿ ಪುರಃ. ನಾಟ್ಯ ಆಡ್ದಾಗಿದೆ ಅಲ್ವ, ಒಳ್ಳೆ ಇದು. ಹೇಳಕ್ಕೂ ಒಂಥರ ಸರ ಆಗತ್ತಲ್ಲ ಹೇಳ್ಬೇಕಾದ್ರೆ. ನೀರಸ ತರುರಿಹ ವಿಲಸತಿ ಪುರಃ ಏನದು? ಸಾಹಿತ್ಯ. ಅದು ಅಲಂಕಾರ ಸೇರಿದೆ ಅದಕ್ಕೆ ಅಂತ. ಅದೇ ಮಾತನ್ನು ಅಲಂಕಾರಿಕವಾಗಿ ಹೇಳುವಂಥದ್ದು ಅಂತ. ಅಶೇಷ ಶೀಮುಷಿ ಮುಷಮಾಶಮಶ್ನಾಮಿ ಅಲ್ವಾ? ಏನರ್ಥ? ಉದ್ದು ತಿಂದೆ ಬುದ್ಧಿ ಕಮ್ಮಿ ಆಗತ್ತೆ ಅಂತ ಅಷ್ಟೇ ಅರ್ಥ ಅದಕ್ಕೆ. ಉದ್ದು ತಿಂದ್ರೆ ಬುದ್ಧಿ ಕಮ್ಮಿ ಆಗತ್ತಂತೆ. ಉದ್ದು ತಾಮಸ, ತಮೋಗುಣ ಪ್ರಧಾನವಾಗಿರ್ತಕ್ಕಂಥ ಆಹಾರ ವಸ್ತು ಉದ್ದು ಅಂತಂದ್ರೆ ಅದು. ಮಾಷ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಮಾಂಸ ಇದೆಯಲ್ಲ ಅದ್ರ ಪಕ್ಕದಲ್ಲೇ ಇದೆ ಮಾಷ ಅಂತಂದ್ರೆ. ಮಾಂಸದ ಗುಣಗಳು ಕೆಲವಾರು ಬರ್ತವಂತೆ ಇದರಲ್ಲಿ ಅಂತ. ಮಾಷದಲ್ಲಿ ಮಾಂಸದ ಹಿಂಸೆ ಇಲ್ಲದೆ ಇದ್ರು ಕೂಡ, ಆ ಪ್ರಮಾಣದ ಹಿಂಸೆ ಇದ್ದಿದ್ರು ಕೂಡ, ಮಾಂಸದಲ್ಲಿ ಯಾವ ಗುಣಧರ್ಮಗಳಿದಾವೋ ಆ ಗುಣಧರ್ಮಗಳು ಒಂದಷ್ಟು ಈ ಮಾಷದಲ್ಲಿ ಬರುತ್ತೆ ಅಂತ. ಹಾಗಾಗಿ ಉದ್ದನ್ನ ಮಾಂಸಕ್ಕೆ ಪರ್ಯಾಯವಾಗಿ ಬಳಸೋದುಂಟು. ಇಲ್ಲೊಂದು ಮಾಂಸ ನೈವೇದ್ಯ ಮಾಡೋ ಸಂದರ್ಭ ಇದೆ, ಅದ್ರ ಬದಲಿಗೆ ಉದ್ದನ್ ಮಾಡೋ ಅಂತ. ಎಷ್ಟು ಒಳ್ಳೆ ವಸ್ತು ಅನ್ನೋದಕ್ಕೆ ನಿಮ್ಗೆ ಹೇಳ್ತಾ ಇರೋದು ಅಂತ. ಉದ್ದು ಅಂದ್ರೆ ಚೆನ್ನಾಗಿ ಉದ್ದಿನ ವಡೆ ಬಾರಿಸೋದಲ್ಲ ಅಂತ ನೋಡ್ಕೊಂಡು ತಿನ್ಬೇಕು. ಯಾಕೆಂದ್ರೆ ಅದು ನಮ್ಮಲ್ಲಿ ತಮೋಗುಣ ವೃದ್ಧಿ ಮಾಡುತ್ತೆ, ಅದು ತೊಂದರೆ ಮಾಡುತ್ತೆ ಎಷ್ಟೋ ಸರ್ತಿ. ಇಲ್ಲ ಹಿತಮಿತದಲ್ಲಿ ಇದ್ರೆ ಎಷ್ಟು ಇರ್ಬೇಕು ಅಷ್ಟು ಇದ್ರೆ ಪರವಾಗಿಲ್ಲ, ಜಾಸ್ತಿ ಆದ್ರೂ ತೊಂದರೆ ಮಾಡುತ್ತೆ ಅದು. ಹಾಗಾಗಿ ಅಶೇಷ ಅಂದ್ರೆ ಪೂರ್ತಿ ಅಂತ. ಶೇಮುಷಿ ಅಂದ್ರೆ ಬುದ್ಧಿ, ಮುಷ ಅಂದ್ರೆ ಅಪಹರಣ ಮಾಡೋದು ಅಂತ. ಪೂರ್ತಿ ಅಂದ್ರೆ ಬುದ್ಧಿಯನ್ನು ಇಡೀ ಸಂಪೂರ್ಣವಾಗಿ ಅಪಹರಣ ಮಾಡಿ ದಡ್ಡನ್ ಮಾಡಿಟ್ಬಿಡುತ್ತೆ ಅದು ಅಂತ. ಉದ್ದನ್ನೇ ತಿಂತ ಹೋಗ್ಬಿಟ್ರೆ ಬುದ್ಧಿ ಇಲ್ಲದೇ ಇರೋ ತರ ಮಾಡುತ್ತೆ ಅನ್ನೋಕ್ಕೋಸ್ಕರ ಇರುವಂತದ್ದು. ಹಾಗಾಗಿ ಬುದ್ಧಿಯನ್ನ ಅಪಹರಣ ಬುದ್ಧಿ ಇಲ್ಲದೇ ಇರೋ ತರ ಮಾಡೋ ಅಂತ ಉದ್ದನ್ ತಿಂತ ಇದ್ದೇನೆ ಅಂತ ಅನ್ನೋದಕ್ಕೆ ಅದನ್ನು ಅಲಂಕಾರಿಕವಾಗಿ ಹೇಳಿದ್ರೆ ಅಶೇಷ ಶೇಮುಷಿ ಮುಷ ಮಾಷಮಶ್ನಾಮಿ. ಬೇಗ ಹೇಳೋಕ್ ಕಷ್ಟ ಇದೆ ಅದನ್ನ. ಅಲಂಕಾರ ಅಂದ್ರೆ ಅದು ಅಂತ. ಒಂದು ಮಾತಿಗೆ ಶೋಭೆ ಬರುವಂತೆ ಆಡುವಂಥದ್ದು ಅಂತ. ಅಲಂಕಾರ ಇದ್ದಾಗ ಒಂದು ವ್ಯಕ್ತಿಗೆ ಹೇಗೆ ಶೋಭೆ ಬರುತ್ತೋ ಹಾಗೆ ಶೋಭೆ ಬರೋ ಥರ ಮಾತಾಡುವಂಥದ್ದು, ಶೋಭೆ ಬರೋ ಥರ ಬರೆಯುವಂಥದ್ದು, ಅದೇ ಅದು ಅಂತ. ಆ ಶಾಸ್ತ್ರದಲ್ಲಿ ಅವನು ನಿಷ್ಣಾತನಾಗ್ತಾನೆ ಅವನು ಅಂತ. ನಿಷ್ಣಾತಃ ನಾಟಕ ಗದ್ಯ ಪದ್ಯ ಗಣನ ಅಲಂಕಾರ ಶಾಸ್ತ್ರೇಶು. ಅಯಂ ಅಂದ್ರೆ ಈ ಮನುಷ್ಯ, ಇವನು ಅಥವಾ ಇವಳು, ಈ ಸರಸ್ವತಿ ಯೋಗದಲ್ಲಿ ಹುಟ್ಟಿದವರು ನಾಟಕ ಗದ್ಯ ಪದ್ಯ ಗಣನ ಅಲಂಕಾರ ಶಾಸ್ತ್ರೇಶು ನಿಷ್ಣಾತ. ಸೊ ನಿಷ್ಣಾತ ಆಗ್ತಾರೆ. ಅದು ಮಾತ್ರ ಅಲ್ಲ, ನಿಷ್ಣಾತ ಕವಿತಾ ಪ್ರಬಂಧ ರಚನೆ, ಕವಿತಾ ರಚನೆ ಸಾಮರ್ಥ್ಯ ಬರುತ್ತೆ. ಸರಸ್ವತಿ ಕವಿತ್ವ ಕೊಡ್ತಾಳೆ, ಕಾವ್ಯ ರಚನೆ ಸಾಮರ್ಥ್ಯ. ಕಾಳಿದಾಸ ಅಂದ್ರೆ ಸರಸ್ವತಿ ಯೋಗ ಇರ್ಲೇಬೇಕು ಅವನಿಗೆ. ಭಾಸ, ವ್ಯಾಸರು, ವಾಲ್ಮೀಕಿಗಳು, ಈ ಯೋಗ ಇರ್ಲೇಬೇಕು. ನೀವು ಕವಿ ಅಂತ ಯಾರನ್ನೆಲ್ಲ ಕರಿತೀರಿ ಅವರಿಗೆಲ್ಲ ಯೋಗ ಇರ್ಲೇಬೇಕು ಅಂತ. ನಿಮಗೆ ಛಂದಬದ್ಧವಾಗಿ ಒಂದು ಮಾತಾಡಕ್ ಬರ್ಬೇಕು,
ಅಥವಾ ಇವೆಲ್ಲ ಸೇರಿ ಶೋಭೆ ಬರುವಂತೆ ಮಾತಾಡೋಕೆ ಬರಬೇಕು ಅಂದರೆ, ರಸ ಊಡಿ ಮಾತಾಡೋಕೆ ಬರಬೇಕು ಅಂದರೆ ಈ ಯೋಗ ಇರಬೇಕಾಗತ್ತೆ. ಸರಸ್ವತಿ ಯೋಗ ಪೂರ್ಣವಾಗಿ ಆಗಲಿ, ಆಂಶಿಕವಾಗಿ ಆಗಲಿ. ಆಂಶಿಕವಾಗಿ ಬಂದು ಆಂಶಿಕವಾಗಿ ಬರುತ್ತೆ, ಹಾಗೆ ಆ ಗುಣವೂ ಕೂಡ ಪೂರ್ತಿ ಬಂದು ಪೂರ್ತಿ ಬರುತ್ತೆ. ಹಾಗಾಗಿ ನಿಷ್ಣಾತಃ ಕವಿತಾ ರಚನೆ, ನಿಷ್ಣಾತಃ ಪ್ರಬಂಧ ರಚನೆ. ಪ್ರಬಂಧ ಅಂದರೆ ದೀರ್ಘ ಲೇಖನಗಳು, ಆಳವಾದ ಅರಿವುಳ್ಳ ದೀರ್ಘವಾದ ಲೇಖನಗಳು. ಅಂಥದ್ದನ್ನ ಬರಿಬೇಕು ಅಂದರೆ ಸರಸ್ವತಿ ಯೋಗ ಇರಬೇಕಾಗತ್ತೆ ಅವನಿಗೆ. ಅಷ್ಟು ಮಾತ್ರ ಅಲ್ಲ, ಶಾಸ್ತ್ರಾರ್ಥ ಪಾರಂಗತಃ ಅಂತ. ಶಾಸ್ತ್ರಗಳು ಮತ್ತು ಶಾಸ್ತ್ರಗಳ ಅರ್ಥಜ್ಞಾನ, ಶಾಸ್ತ್ರಗಳ ಅರಿವು, ಆಳ, ಮರ್ಮಗಳು, ಸೂಕ್ಷ್ಮಗಳು ಇವೆಲ್ಲ ಗೊತ್ತಾಗಬೇಕು ಅಂದರೆ ಸರಸ್ವತಿ ಯೋಗ ಇರಬೇಕಾಗತ್ತೆ ಅವನಿಗೆ. ವೇದಾಂತ ಶಾಸ್ತ್ರ ಇರ್ಬೋದು, ಅಲಂಕಾರ ಶಾಸ್ತ್ರ ಇರ್ಬೋದು, ಮೀಮಾಂಸೆ ಇರ್ಬೋದು, ವ್ಯಾಕರಣ ಇರ್ಬೋದು, ಇನ್ನೊಂದಿರ್ಬೋದು. ನಮ್ಮನ್ನು ಯಾವುದು ಕಾಪಾಡುತ್ತೆ, ಶಾಸನ ಮಾಡಿ ತ್ರಾಣನ ಮಾಡಬೇಕು, ಅದು ಶಾಸ್ತ್ರ ಅಂತ. ನಮಗೆ ಆಜ್ಞೆ ಮಾಡಬೇಕು, ಹೀಗಿರು ಹೀಗಿರಬೇಡ ಅಂತ, ತನ್ನ ಮೂಲಕ ಕಾಪಾಡಬೇಕು ನಮ್ಮನ್ನ ಅಂತ. ಅಂಥದ್ದು ಏನೆಲ್ಲ ಇದೆಯೋ ಅವುಗಳಲ್ಲಿ ಗತಿ ಉಂಟಾಗುತ್ತೆ ಅವನಿಗೆ ಸರಸ್ವತಿ ಯೋಗ ಇದ್ದಾಗ ಅಂತ. ಈಗ ಮುಂದೆ ಬೇರೆ ಬೇರೆ ವಿಷಯಗಳು ಬರುತ್ತೆ. ಆಗೊಂದು ಪ್ರಶ್ನೆ ನಾವು ಕೇಳ್ಕೊಂಡ್ವಲ್ಲ, ಬರೀ ವಿದ್ಯೆ ಮಾತ್ರನಾ, ಬರೀ ಬುದ್ಧಿ ಮಾತ್ರನಾ, ದುಡ್ಡಿಲ್ವಾ, ಹೆಸರಿಲ್ವಾ ಅಂದರೆ ಎಲ್ಲ ಇದೆ ನೋಡಿ. ಕೀರ್ತ್ಯಾಕ್ರಾಂತ ಜಗತ್ತ್ರಯ ಅಂತ ಬೇರೆ ಮಾಡ್ಬೇಕು ಅದನ್ನ. ಕೀರ್ತ್ಯಾಕ್ರಾಂತ ಜಗತ್ತ್ರಯ ಅಂತ. ಅವನ ಕೀರ್ತಿ 3 ಲೋಕನೂ ವ್ಯಾಪಿಸುತ್ತೆ. ಈ ಸರಸ್ವತಿ ಯೋಗ ಪೂರ್ಣವಾಗಿ ಕೂಡಿ ಬಂದ್ರೆ ಅವನ ಕೀರ್ತಿ, ತನ್ನ ಕೀರ್ತಿಯ ಮೂಲಕವಾಗಿ 3 ಲೋಕವನ್ನು ಅವನು ವ್ಯಾಪಿಸ್ತಾನೆ. ಅವನ ವ್ಯಾಪ್ತಿ ವಿಸ್ತಾರ ಆಗುತ್ತೆ. ಕೇವಲ ತನಗೆ ಸೀಮಿತ ಅಲ್ಲ, ತನ್ನ ಮನೆಗೆ ಸೀಮಿತ ಅಲ್ಲ, ತನ್ನ ಊರಿಗೆ ಸಮಾಜಕ್ಕೆ ಸೀಮಿತ ಅಲ್ಲ, ಲೋಕವೆಲ್ಲ, 3 ಲೋಕವೆಲ್ಲ ವ್ಯಾಪ್ತಿ ಬರ್ಬೋದು ಅವನಿಗೆ. ಯೋಗ ಎಷ್ಟು ಜೋರಾಗಿದೆ, ಆ ಗ್ರಹಗಳಿಗೆ ಎಷ್ಟು ಶಕ್ತಿ ಇದೆ ಅನ್ನೋದ್ರ ಮೇಲೆ ಅದು ನಿರ್ಧಾರ ಆಗುತ್ತೆ ಎಷ್ಟು ಅಂತ. 3 ಲೋಕದವರೆಗೂ ವ್ಯಾಪ್ತಿ ಹೋಗ್ಬೋದು. ಶ್ರೀರಾಮಚಂದ್ರ ಅವನ ವ್ಯಾಪ್ತಿ ಎಷ್ಟು ಅಂದ್ರೆ 3 ಲೋಕ ಅಂತ, ಇರುವ ಎಲ್ಲ ಲೋಕಗಳು ಕೂಡ ಅಂತ, ಅಲ್ಲೆಲ್ಲ ವ್ಯಾಪ್ತಿ ಬಂತವನಿಗೆ ನೋಡಿ. ಕೀರ್ತಿ ಆಕ್ರಾಂತ ಜಗತ್ರಯ, ಕೀರ್ತಿ ಕೊಡುತ್ತೆ ಈ ಯೋಗ. ಆಮೇಲೆ ಅತಿ ಧನಿಕ ಅಂತ, ತುಂಬಾ ಸಂಪತ್ತು ಬರುತ್ತೆ ಅಲ್ವಾ. ಕಾಳಿದಾಸ ಅಂತಂದ್ರೆ ಭೋಜರಾಜ ಮಗಮಗದು ಕೊಡ್ತಾ ಇದ್ದಂತೆ ಅವನಿಗೆ. ಒಂದು ಕವಿತೆಗೆ 100 ಚಿನ್ನದ ನಾಣ್ಯ ಅಂತ, 1000 ಚಿನ್ನದ ನಾಣ್ಯ ಮತ್ತು ರತ್ನಗಳು ಅಂತ ಎತ್ತೆತ್ತು ಕೊಡ್ತಾ ಇದ್ರಲ್ವಾ. ಇವತ್ತು ಕೂಡ ಹಾಗೆ ಅಂತ. ಉತ್ತಮೋತ್ತಮವಾದ ಕವಿ ಒಬ್ಬ ಸಾಹಿತಿ ಅಂತಾದ್ರೆ ಅವನಿಗೆ ಅದೇ ತಂದು ಕೊಡುತ್ತೆ ಎಲ್ಲೋದನ್ನು ಕೂಡ. ಸರಸ್ವತಿ ಲಕ್ಷ್ಮಿನ ಕರೀತಾಳೆ ಅಂತ. ನಿಮ್ ಸರಸ್ವತಿ ಆಶೀರ್ವಾದ ಪಡ್ಕೊಂಡ್ರೆ ಲಕ್ಷ್ಮಿದು ಕೊಡಿಸ್ತಾಳೆ ಅವಳೆ ಅಂತ. ಯಾಕೆಂದ್ರೆ ಅವ್ರವ್ರಿಗೆ ತುಂಬಾ ಆತ್ಮೀಯತೆ ಇದೆ, ಹಾಗಾಗಿ ಅವಳ ಆಶೀರ್ವಾದ ಇವಳೇ ಕೊಡಿಸ್ತಾಳೆ. ಅತಿ ಧನಿಕ ದಾರಾತ್ಮಜೈರ್ ಅನ್ವಿತ, ಒಳ್ಳೆ ಪರಿವಾರನೂ ಬರುತ್ತೆ. ದಾರ ಅಂದ್ರೆ ಹೆಂಡತಿ, ಆತ್ಮಜ ಅಂದ್ರೆ ಮಕ್ಕಳು. ಹೆಂಡತಿ ಮಕ್ಕಳ ಬಗ್ಗೆ ಹೇಳ್ತಾ ಇರೋಂಥದ್ದು, ಹೆಂಡತಿ ಮಕ್ಕಳನ್ನು ಕೊಡುತ್ತೆ ಅಂತ. ಹೆಂಡತಿ ಮಕ್ಕಳು ಸೀಮಿತ ಅಂತ ಅನ್ಕೊಬಿಡಿ ನೀವು. ಸುತ್ತ ಜನ ಇರ್ತಾರೆ, ಅವ್ರಿಗೆ ಬೇಕಾದವರು, ಅವ್ರಿಗೆ ಆಗ್ ಬರೋ ಅಂಥವ್ರು, ಅವ್ರನ್ನ ಪ್ರೀತಿ ಮಾಡೋ ಅಂಥವ್ರು, ಅವ್ರನ್ನ ಪ್ರೀತಿ ಮಾಡಿಸ್ಕೊಳ್ಳೋ ಅಂಥವ್ರು, ಅಂಥ ಜನಗಳು ಬಳಗ ಬರುತ್ತೆ ಅವ್ರ ಸುತ್ತ. ಒಂದು ಪರಿವೇಶ ಬರುತ್ತೆ. ಒಂದು ಕೊಟ್ಟ ಕೊನೆ ಏನ್ ಹೇಳಿದ್ರು, ನೃಪವರೈ ಸಂಪೋಜಿತ ಅಂತ ಇದೆ ನೋಡಿ. ನೃಪವರೈ ಸಂಪೋಜಿತ ಅಂದ್ರೆ ರಾಜಾದಿರಾಜರು ಗೌರವ ಕೊಡ್ತಾರೆ. ನಾಡನ್ನು ಆಳ್ತಕ್ಕಂಥವ್ರು ಅವ್ರು ಗೌರವ ಕೊಡ್ತಾರೆ. ಈ ಹಿಂದಿನ ಕವಿಗಳನ್ನೆಲ್ಲ ಗಮನಿಸಿದ್ರೆ ಅವರಿಗೆಲ್ಲ ರಾಜಾಶ್ರಯ ಇದ್ದಿದ್ದು, ರಾಜರುಗಳು ಅವರಿಗೆ ತುಂಬಾ ಒಂಬಳಿಗಳನ್ನು ಕೊಟ್ಟಿದ್ದು, ಪಾರಿತೋಷಕಗಳನ್ನು ಕೊಟ್ಟಿದ್ದು ಇತಿಹಾಸ ಹೇಳುತ್ತೆ ಅದನ್ನ ಅಂತ. ಈಗಲೂ ಕೂಡ ಇದೆ. ಅವನಿಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂತು ಅಂತಲೋ, ರಾಷ್ಟ್ರ ಪ್ರಶಸ್ತಿ ಬಂತು ಅಂತಲೋ, ಜ್ಞಾನಪೀಠ ಪ್ರಶಸ್ತಿ ಬಂತು ಅಂತಲೋ ಇದೆಯಲ್ವ ಇವತ್ತು. ಕವಿಗಳಿಗೆ ಸರ್ಕಾರ ಅವರಿಗೊಂದು ಏನೋ ಒಂದು ನಿವೇಶನ ಕೊಡ್ತು ಅಂತಲೋ, ಹೀಗೆಲ್ಲ ಇದೆ ಇವತ್ತು ಕೂಡ ಅಂತ. ಅವ್ರನ್ನ ಪುರಸ್ಕಾರ ಮಾಡ್ತು ಅಂತಲೋ. ರಾಜವರೈಹಿ ನೃಪವರೈಹಿ ಸುಮ್ಮನೆ ರಾಜರು ಮಾತ್ರ ಅಂತಲ್ಲ, ಯೋಗ ಚೆನ್ನಾಗಿದ್ರೆ, ಯೋಗ ಜೋರಾಗಿದ್ರೆ ನೃಪವರೈಹಿ ರಾಜಾದಿರಾಜರುಗಳು, ಚಕ್ರವರ್ತಿಗಳು ಅವ್ರನ್ನ ಗೌರವಿಸ್ತಾರೆ. ಇಷ್ಟೆಲ್ಲ ಆಗತ್ತೆ ಅಂತ. ಹಾಗಾಗಿ ಸಾರಸ್ವತ ಯೋಗಜ ಅಂದ್ರೆ ಸರಸ್ವತಿ ಯೋಗದಲ್ಲಿ ಹುಟ್ಟಿದವನು ಹೀಗೆಲ್ಲ ಸ್ಯಾತ್ ಆಗ್ತಾನೆ. ಭಾಗ್ಯವಾನ್ ಕೊನೆಯ ಶಬ್ದ, ಎಲ್ಲ ಭಾಗ್ಯಗಳನ್ನು ಕೂಡ ಅದು ತಂದುಕೊಡುತ್ತೆ. ಇಷ್ಟು ಅದರ ನಿರೂಪಣೆ. 3-4 ಉದಾಹರಣೆಗಳನ್ನ ಬೇಗ
ನಾನು ನೋಡ್ಬಿಡೋಣ. ಸುರೇಶ್, ಈಗ ನೀವು ಹೇಳಬೇಕು, ಈ ಜಾತಕದಲ್ಲಿ ಸರಸ್ವತಿ ಯೋಗ ಇದೆಯೋ ಇಲ್ವೋ, ಹೇಗಿದೆ ಅನ್ನೋದನ್ನ ಹೇಳಬೇಕು. ಈಗ ಲಗ್ನ ಯಾವುದು ಮಕ್ಕಳೇ? ಹಿಂದಿನ ಪಾಠ ಕೇಳದೆ ಇದ್ದಂಥವ್ರು ನೋಡಿ, ಈಗ ಅಲ್ಲಿ ಒಂದು ಅಂತ ಬರೆದಿದೆ ನೋಡಿ, ಅಲ್ಲಿಂದ ಎಣಿಸ್ಬೇಕು ನಾವು. ಹಾಗಾಗಿ ಒಂದು ಬರೆಯೋದು. ನಿಮ್ಮ ಜೀವನ ಅದ್ರ ಮೂಲಕ ನಿರ್ಧಾರ ಆಗತ್ತೆ. ಆ ರಾಶಿ ಮೂಲಕ ನಿಮ್ಮ ಜೀವನ ನಿರ್ಧಾರ ಆಗತ್ತೆ. ನೀವೆಷ್ಟು ಸುಖ ಪಡ್ತೀರಿ, ಕಷ್ಟಪಡ್ತೀರಿ, ನಿಮ್ಮ ಜೀವನದಲ್ಲಿ ಏನೆಲ್ಲ ಬರುತ್ತೆ ಬರಲ್ಲ ಎಲ್ಲ ಆ ರಾಶಿ ಮೂಲಕ ತೀರ್ಮಾನ ಆಗತ್ತೆ. ನಿಮ್ಮದದು ಅಂತ, ನಿಮ್ಮ ಸೆಂಟರ್ ಅದು, ನಿಮ್ಮ ಕೇಂದ್ರ ಅದು ಅಂತ. ಹಾಗೆ ಒಂದು ಬರೆದಿದ್ರೆ ಅದು ಲಗ್ನ ಅಂತ ಅರ್ಥ. ಅವನು ಹುಟ್ಟಬೇಕಾದ್ರೆ ಆ ಭಾಗ ಉದಯ ಆಗ್ತಾ ಇತ್ತು ಆಕಾಶದಲ್ಲಿ ಅಂತ ಅರ್ಥ. ಅದಕ್ಕೆ ಇಷ್ಟು ಮನಸ್ಸಲ್ಲಿ ಇಟ್ಕೊಳ್ಳಿ. ಈ ಲಗ್ನ ಯಾವುದು? ಅವನು ಹುಟ್ಟಬೇಕಾದ್ರೆ ಯಾವ್ದಿತ್ತೋ ಅದು ಅದನ್ನು ಲಗ್ನ ಅಂತ ಕರೀತಾರೆ. ಅದು ಒಟ್ಟಾರೆ ನೋಡಿದಾಗ 3ನೇ ರಾಶಿ ಆಗುತ್ತೆ. ಜನರಲ್ ಆಗಿ ನೋಡಿದಾಗ ಮೇಷ, ವೃಷಭ, ಮಿಥುನ ಅಂತ ಆಗುತ್ತೆ ಅದು. ಈಗ ಬುಧ, ಗುರು, ಶುಕ್ರ ನಮಗೆ ಬೇಕಾಗುವಂಥದ್ದು. ಬುಧ ಎಲ್ಲಿದ್ದಾನೆ? ಕುಂಭದಲ್ಲಿದ್ದಾನೆ ಬುಧ ಅಲ್ವಾ? ಕುಂಭರಾಶಿ ಅದು. ಕುಂಭರಾಶಿ ಈ ಜಾತಕಕ್ಕೆ ಎಷ್ಟನೇ ಭಾವ ಆಗುತ್ತೆ? ಎಣಿಸಿ. ಮಿಥುನದಿಂದ 1 ಅಂತಿದೆಯಲ್ಲ, ಎಣಿಸ್ತಾ ಹೋದ್ರೆ ನಿಮ್ಗೆ ಎಣಿಸೋ ಕೆಲಸನೂ ಕೂಡ ಇಟ್ಟಿಲ್ಲ, ಅಲ್ಲಿ ಬರೆದಿಟ್ಬಿಟ್ಟಿದೆ ಅಲ್ಲಿ ಮೊದಲೇ. 9ನೇದ್ರಲ್ಲಿ ಬಂದ ಅಲ್ವಾ ಬುಧ? ನೀವು ಹೊಸದಾಗಿ ಬಂದವರು ಎಣಿಸ್ಬೇಕು ನೀವು ಮಿಥುನದಿಂದ ಅಂತ, ಗೊತ್ತಾಗತ್ತೆ ನಿಮಗದು ಅಂತಾಗ ಅಂತ. ಗುರು ಎಲ್ಲಿದ್ದಾನೆ? ದ್ವಿತೀಯದಲ್ಲಿದ್ದಾನೆ ಗುರು ಅಲ್ವಾ, 2ನೇ ಮನೆಯಲ್ಲಿದ್ದಾನೆ ಅಂತ. ಶುಕ್ರ ದಶಮಲ್ಲಿದ್ದಾನೆ. ಹಾಗಾಗಿ ಶುಕ್ರ ವಾಕ್ಪತಿ ಸುಧಾಕರ ಆತ್ಮಜೈಹಿ ಕೇಂದ್ರ ಕೋಣ ಸಹಿತೈಹಿ. ಕೇಂದ್ರ ಅಂದ್ರೆ 1, 4, 7, 10 ಅದು ಕೇಂದ್ರ. 10ರಲ್ಲಿ ಯಾರಿದ್ದಾರೆ? ಶುಕ್ರ ಇದ್ದಾನೆ. ಶುಕ್ರ ಕೇಂದ್ರದಲ್ಲಿ ಬಂದ. 9ರಲ್ಲಿ ಬುಧ ಇದ್ದಾನೆ. ಅದು ಕೋಣ, ತ್ರಿಕೋಣ ಅದು 9 ಅಂತಂದ್ರೆ ಅದು. ಹಾಗಾಗಿ ಕೇಂದ್ರ ಕೋಣ, ಬುಧ ತ್ರಿಕೋಣದಲ್ಲಿ ಬಂದ. ದ್ವಿತೀಯ ಗೈಹಿ 2ನೇ ರಾಶಿಯಲ್ಲಿ ಬರಬೇಕು ಇವ್ರು ಯಾರಾದ್ರು ಅಂತ. ಗುರು ಬಂದ ಅಲ್ಲಿ 2ನೇ ರಾಶಿಯಲ್ಲಿ ಬಂತಲ್ಲೋ ಸರಸ್ವತಿ ಯೋಗ. ಬರ್ಬೇಕಾದ್ರೆ ಇನ್ನೂ ಸ್ವಲ್ಪ ಇದ್ದ ಕೆಲಸ. ಗುರುವಿಗೆ ಶಕ್ತಿ ಇರಬೇಕು. ಗುರು ಎಲ್ಲಿದ್ದಾನೆ? ಕರ್ಕ. ಗುರು ಪರಮೋಚ್ಚನಾಗುವ ರಾಶಿ. ಗುರು ಅತ್ಯಧಿಕ ಶಕ್ತಿ ಪಡ್ಕೊಳ್ಳೋ ರಾಶಿ ಯಾವುದು ಅಂದ್ರೆ ಕರ್ಕ ಅದು. ಅಲ್ಲಿ ಗುರು ಇದ್ದಾನೆ ಅಲ್ವಾ? ಇಲ್ಲಿ ದ್ವಿತೀಯಾಧಿಪತಿಗೆ ಬಲ ಇಲ್ಲ. ದ್ವಿತೀಯಾಧಿಪತಿ ಯಾರು? ಚಂದ್ರನಿಗೆ ಬಲ ಇಲ್ಲ. ಯಾಕೆಂದ್ರೆ ಚಂದ್ರ ಇರೋದಲ್ಲಿ ವೃಶ್ಚಿಕದಲ್ಲಿ. ವೃಶ್ಚಿಕದಲ್ಲಿ ಚಂದ್ರ ನೀಚ ಆಗ್ತಾನೆ. ವೃಷಭದಲ್ಲಿ ಉಚ್ಚ ಆದ್ಮೇಲೆ ಅಲ್ಲಿಂದ 7ನೇ ರಾಶಿಯಲ್ಲಿ ನೀಚ ಆಗ್ಬೇಕು ಅವನು ಅಂತ. ಎಲ್ಲ ಗ್ರಹಗಳು ತಮ್ಮ ತಮ್ಮ ಉಚ್ಚ ರಾಶಿಯಿಂದ 7ನೇ ರಾಶಿಯಲ್ಲಿ ನೀಚ ಆಗ್ತವೆ, ದುರ್ಬಲ ಆಗ್ತವೆ. ಚಂದ್ರನಿಗೆ ಬಲ ಇಲ್ಲ ಇಲ್ಲಿ, ಅದು ಗುರುವಿಗೆ ಬಲ ಇದೆ. ಗುರುವಿಗೆ ಶಕ್ತಿ ಇದೆ. ಚಂದ್ರನಿಗೆ ಪಕ್ಷ ಬಲ ಇದೆಯಾ? ಚಂದ್ರ ಪೂರ್ಣಚಂದ್ರನೋ ಕ್ಷೀಣಚಂದ್ರನೋ? ಇಲ್ಲಿ ರವಿಯಿಂದ ತುಂಬಾ ದೂರದಲ್ಲಿದ್ದಾಗ ಅವನು ಪೂರ್ಣ ಆಗ್ತಾನೆ. ಈಗ ಕನ್ಯಾ ರಾಶಿ 4 ಅಂತ ಬರ್ಕೊಂಡಿದೆ ನೋಡಿ, ಕನ್ಯಾ ರಾಶಿ. ಅಲ್ಲಿ ಬಂದಾಗ ಪೂರ್ಣ ಬಲ ಚಂದ್ರನಿಗೆ ಅಂತ. ಅಲ್ಲಿಂದ ಮುಂದಕ್ಕೆ ಹತ್ರ ಆಗ್ತಾ ಆಗ್ತಾ ಹೋಗ್ತಾ ಇದ್ದಾನೆ ಚಂದ್ರ. ಈಗ ಯಾರಿಗೆ? ಸೂರ್ಯನಿಗೆ ಅಂತ. ತುಂಬಾ ಹತ್ರ ಆಗಿಲ್ಲ, ಒಂದು ಸ್ವಲ್ಪ ಮುಂದಕ್ಕೆ ಬಂದಿದ್ದಾನೆ. ಹಾಗಾಗಿ ಬಲ ಇದೆ ಅವನಿಗೆ, ಬಲ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಪೂರ್ಣ ಬಲ ಅಂತಲ್ಲ, ಸ್ವಲ್ಪ ಕೊರತೆ ಇದೆ, ಸ್ವಲ್ಪ ಕಡಿಮೆ ಇದೆ, ಅದನ್ನು ತೋರಿಸುತ್ತೆ ಅದು. ಆದರೆ ಯೋಗ ಬಂದ್ಬಿಡ್ತು, ಸರಸ್ವತಿ ಯೋಗ ಬಂದ್ಬಿಡ್ತು. ಯಾಕೆಂದ್ರೆ ಎಲ್ಲ ಪೂರ್ತಿ ಕಾಂಬಿನೇಷನ್ ಬಂತಲ್ವಾ. ಮುಂದಕ್ಕೆ ಹೋಗು ಸುರೇಶ್. ಸಿಂಹ ಲಗ್ನ ಅಲ್ವಾ? 9 ಬರ್ಕೊಂಡಿರೋದು ಮೇಷ. 9 ಬರ್ಕೊಂಡಿರೋದು ಮೇಷ, ವೃಷಭ, ಮಿಥುನ, ಕರ್ಕ, ಸಿಂಹ. ಆ ಸಿಂಹ ರಾಶಿ ಪೂರ್ವ ದಿಕ್ಕಿನಲ್ಲಿ ಮೇಲಕ್ಕೆ ಬರ್ತಾ ಇದ್ದಾಗ ಹುಟ್ಟಿದವನು ಇವನು. ಹುಟ್ಟಬೇಕಾದ್ರೆ ಆಕಾಶದ ಆ ಭಾಗ ಪೂರ್ವದಲ್ಲಿ ಮೇಲಕ್ಕೆ ಬರ್ತಾ ಇತ್ತು. ಹಾಗೆ ಸಿಂಹ ಲಗ್ನ ಇವನದ್ದು. ನೋಡಿ ಸರಸ್ವತಿ ಯೋಗ ಇದೆಯಾ ಅಂತ ಜಾತಕದಲ್ಲಿ. ಬುಧ ಎಲ್ಲಿದ್ದಾನೆ? ಅದೊಂದು ಕೇಂದ್ರ. 1, 4, 7, 10 ಕೇಂದ್ರಗಳಲ್ವಾ, ಅದೊಂದು ಕೇಂದ್ರ.
ಅಲ್ಲಿ ಬುಧ ಇದ್ದಾನೆ, ಬಂತು. ಗುರು ಎಲ್ಲಿದ್ದಾನೆ? ಲಗ್ನದಲ್ಲೇ ಇದ್ದಾನೆ, ಅದು ಒಂದು ಕೇಂದ್ರ, ಒಂದನೇದು ಅಲ್ವಾ. ಶುಕ್ರ ಎಲ್ಲಿದ್ದಾನೆ? ಚತುರ್ಥದಲ್ಲಿದ್ದಾನೆ, 4ನೇ ಮನೆಯಲ್ಲಿದ್ದಾನೆ, ಅದು ಕೂಡ ಕೇಂದ್ರವೇ. ಅಂತಂದ್ರೆ ಎಲ್ಲ ಗ್ರಹಗಳು, ಬುಧ ಗುರು ಶುಕ್ರರು ಎಲ್ಲ ಗ್ರಹ ಅಂದ್ರೆ 3 ಗ್ರಹಗಳು ಕೇಂದ್ರದಲ್ಲಿದ್ದಾವೆ ಅಂತ ಸರಸ್ವತಿ ಯೋಗ ಅದು. ನೋಡಿ, ತ್ರಿಕೋಣದಲ್ಲಿ ಯಾವ ಗ್ರಹವೂ ಇಲ್ಲ ಇಲ್ಲಿ. ಒಂದು ಈ ಬುಧ ಗುರು ಶುಕ್ರರು ಯಾರು ತ್ರಿಕೋಣದಲ್ಲಿ ಇಲ್ಲ, ದ್ವಿತೀಯದಲ್ಲೂ ಕೂಡ ಇಲ್ಲ. ಇಲ್ಲಿದ್ರು ಕೂಡ ಯೋಗ ಬರುತ್ತೆ ಅನ್ನೋದಕ್ಕೆ ತೋರಿಸ್ತಾ ಇರೋಂಥದ್ದು ಇದು ಅಂತ. ದ್ವಿತೀಯದಲ್ಲಿ ಇರಲೇಬೇಕು ಅಂತ ನಿಯಮ ಇಲ್ಲ, ಇದ್ರೆ ಆಗತ್ತೆ ಅಂತ ಅಷ್ಟೇ. ಅಥವಾ ತ್ರಿಕೋಣದಲ್ಲಿ ಇರಲೇಬೇಕು ಅಂತ ನಿಯಮ ಇಲ್ಲ, ಇದ್ರೆ ಆಗತ್ತೆ, ಇಲ್ಲದ್ರೂ ಪರವಾಗಿಲ್ಲ. ಆದ್ರೆ ಕೇಂದ್ರದಲ್ಲಾದ್ರೂ ಇರಬೇಕು. ಕೇಂದ್ರ, ತ್ರಿಕೋಣ, ದ್ವಿತೀಯ, ಈ 3ರಲ್ಲಿ ಎಲ್ಲರೂ ಇರಬೇಕು. ದ್ವಿತೀಯ ಅಂದ್ರೆ ವಿದ್ಯೆ, ದ್ವಿತೀಯ ಅಂದ್ರೆ ವಾಣಿ, ದ್ವಿತೀಯ ಅಂದ್ರೆ ಬರವಣಿಗೆ, ಅದನ್ನೆಲ್ಲ ತೋರಿಸೋಂಥ ಭಾವ ಅದು. ಹಾಗಾಗಿ ದ್ವಿತೀಯಕ್ಕೆ ತುಂಬಾ ಪ್ರಾಮುಖ್ಯ ಇದೆ ಈ ಯೋಗದ ದೃಷ್ಟಿಯಿಂದ. ಇಲ್ಲಿ ಏನಾಗಿದೆ ಅಂದ್ರೆ ವಾಕ್ಪತಿ ಗುರುವಿಗೆ ಬಲ ಇದೆ. ಯಾಕೆ? ಮಿತ್ರಕ್ಷೇತ್ರ ಗುರುವಿಗೆ, ಸಿಂಹ ಸೂರ್ಯನ ರಾಶಿ, ಸೂರ್ಯ ಗುರುವಿಗೆ ಮಿತ್ರಕ್ಷೇತ್ರ ಅದು. ಮಾತ್ರ ಅಲ್ಲ, ಸಿಂಹಸ್ಥೆಯ ಬಲನಾಯಕ ಅಂತ ಹೇಳ್ತಾರೆ. ಈ ಗುರುವಿಗೆ ಕರ್ಕದಲ್ಲಿ ಏನು ಫಲ ಹೇಳಿದಾರೋ, ಉಚ್ಚಕ್ಷೇತ್ರದ ಏನು ಫಲ ಹೇಳಿದಾರೋ ಚೂರು ಸೇರಿಸಿ ಹೇಳ್ತಾರೆ ಸಿಂಹಕ್ಕೆ ಅಂತ. ಉಚ್ಚಕ್ಕಿಂತ ಕಡಿಮೆ ಏನಿಲ್ಲ ಸಿಂಹಕ್ಕೆ ಬಂದ್ರೆ ಅವನು ಅಂತ, ಗುರು ಅಂತ. ಒಂಥರ ಗುರುವಿಗೆ 2 ಉಚ್ಚಕ್ಷೇತ್ರ ಇದ್ದಾಗೆ ಅಂತ, ಹಾಗನ್ಬೋದು ನೀವು ಬೇಕಾದ್ರೆ ಅಂತ. ಹಾಗಾಗಿ ವಾಕ್ಪತಿಗೆ ಗುರುವಿಗೆ ತುಂಬಾ ಬಲ ಇದೆ. ಇಲ್ಲಿ ದ್ವಿತೀಯಾಧಿಪತಿಗೆ ಬಲ ಇಲ್ಲ. ದ್ವಿತೀಯಾಧಿಪತಿ ಯಾರು ಇಲ್ಲಿ? ದ್ವಿತೀಯ ಕನ್ಯಾ ರಾಶಿಗೆ ಬುಧ ಅಧಿಪತಿ, ದ್ವಿತೀಯಾಧಿಪತಿ ಬುಧ ಆಗ್ತಾನೆ. ಬುಧನಿಗೆ ತುಂಬಾ ಬಲ ಇಲ್ಲ, ಯಾಕಂದ್ರೆ ಶತ್ರುಕ್ಷೇತ್ರ ಅದು. ವೃಶ್ಚಿಕ ಅಂದ್ರೆ ಶತ್ರುಕ್ಷೇತ್ರ, ಅಲ್ಲಿ ತುಂಬಾ ಬಲ ಇಲ್ಲ ಅವನಿಗೆ, ಆದ್ರೆ ಗುರುವಿಗೆ ಬಲ ಇದೆ. ವಾಕ್ಪತಿ ಗುರು ಅಲ್ವಾ, ಅವನಿಗೆ ಬಲ ಇದೆ, ಸಾಕಾಗತ್ತೆ ಅದು ಅಂತ. ಮುಂದಕ್ಕೆ ಲಗ್ನ ಯಾವುದು ಬರ್ಕೊಂಡಿದೆ ನೋಡಿ, ಅಲ್ಲಿ ಮೀನ ಲಗ್ನ ಅಂತ ಬರ್ಕೊಂಡಿದೆ. ಬುಧ ದ್ವಿತೀಯದಲ್ಲಿದ್ದಾನೆ, ಬಂತು. ಗುರು ಪಂಚಮ, ತ್ರಿಕೋಣ ಅದು. ಪಂಚಮ ಅಂದ್ರೆ ತ್ರಿಕೋಣ ರಾಶಿಯಲ್ಲಿ, ತ್ರಿಕೋಣ ಭಾವದಲ್ಲಿ ಬುಧ ಇದ್ದಾನೆ, ಬಂತು. ಶುಕ್ರ ಅವನು ದ್ವಿತೀಯದಲ್ಲೇ ಇದ್ದಾನೆ, ಈ ಯೋಗ ಬಂತು. ಆಮೇಲೆ ಗುರುವಿಗೆ ಬಲ ಇದೆಯಾ? ಗುರು ಉಚ್ಚ ಕ್ಷೇತ್ರದಲ್ಲಿ ಗುರು ಇದ್ದಾನೆ, ಹಾಗಾಗಿ ಗುರುವಿಗೆ ಬಲ ಇದೆ, ಬಂತು ಯೋಗ ಇದು. ದ್ವಿತೀಯಾಧಿಪತಿ ಕುಜ, ಅವನಿಗೆ ತುಂಬಾ ಬಲ ಇಲ್ಲ ಇದರಲ್ಲಿ ಏನೋ, ಆದ್ರೆ ಗುರುವಿಗೆ ಬಲ ಇದೆ. ಕೇಂದ್ರ ಕೋಣ ಸಹಿತೈ ದ್ವಿತೀಯಗೈ ಶುಕ್ರ ವಾಕ್ಪತಿ ಸುಧಾಕರಾತ್ಮಜೈ. ಶುಕ್ರ ದ್ವಿತೀಯದಲ್ಲಿದ್ದಾನೆ, ವಾಕ್ಪತಿ ಗುರು ಕೋಣದಲ್ಲಿ, ತ್ರಿಕೋಣದಲ್ಲಿ 5ನೇ ಮನೆ ಭಾವದಲ್ಲಿದ್ದಾನೆ. ಆಮೇಲೆ ಸುಧಾಕರಾತ್ಮಜ ಬುಧ, ಅವನು ದ್ವಿತೀಯದಲ್ಲಿದ್ದಾನೆ, ಬಂತು. ಗುರುವಿಗೆ ಬಲ ಇದೆ. ಮುಂದಕ್ಕೆ ವೃಶ್ಚಿಕ ಲಗ್ನ ಇದು. 6 ಅಂತ ಬರ್ಕೊಂಡಿದೆಯಲ್ಲ, ಅದು ಮೇಷ. ಅದರಿಂದ ಲೆಕ್ಕ ಹಾಕ್ತಾ ಬರ್ಬೇಕು ನಾವು. ಮೇಷ, ವೃಷಭ, ಮಿಥುನ, ಕರ್ಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ. ಆ ವೃಶ್ಚಿಕವು ಪೂರ್ವ ದಿಕ್ಕಿನಲ್ಲಿ ಉದಯಿಸ್ತಾ ಇದ್ದಾಗ ಅವನು ಹುಟ್ಟಿರ್ತಕ್ಕಂಥದ್ದು ಈ ವ್ಯಕ್ತಿ. ಹಾಗಾಗಿ ವೃಶ್ಚಿಕ ಲಗ್ನ ಇವನದ್ದು. ಇವನಿಗೆ ಬುಧ ಕೇಂದ್ರದಲ್ಲಿದ್ದಾನೆ, ಈ ಜನ್ಮಪತ್ರಿಕೆಯ ವಾರಸುದಾರ. ಈ ಜಾತಕನಿಗೆ ಬುಧ ಕೇಂದ್ರದಲ್ಲಿದ್ದಾನೆ, ಲಗ್ನದಲ್ಲಿದ್ದಾನೆ. ಶುಕ್ರನು ಕೇಂದ್ರದಲ್ಲಿದ್ದಾನೆ. ಗುರು ತ್ರಿಕೋಣದಲ್ಲಿದ್ದಾನೆ, 9ನೇ ಭಾವದಲ್ಲಿದ್ದಾನೆ. ತ್ರಿಕೋಣ 5, 9 ತ್ರಿಕೋಣ, 9ನೇ ಭಾವದಲ್ಲಿ ಗುರು ಇದ್ದಾನೆ, ಬಂತು ಸರಸ್ವತಿ ಯೋಗ. ದ್ವಿತೀಯಾಧಿಪತಿ ಯಾರು? ಗುರುವೇ ಹೌದು ದ್ವಿತೀಯಾಧಿಪತಿ. ದ್ವಿತೀಯಾಧಿಪತಿಗೂ ಬಲ ಇದೆ, ಅವನೇ ಗುರುವಿಗೂ ಬಲ ಇದೆ. ಪೂರ್ಣ ಸರಸ್ವತಿ ಯೋಗ ಬಂತು ಇಲ್ಲಿ. ಇವನು ಹಾಗೆಲ್ಲ ಆಗ್ತಾನೆ. ಈ ಜಾತಕ ಧೀಮಾನ್. ನಾಟಕ ಗದ್ಯ ಪದ್ಯ ರಚನಾ, ಗದ್ಯ ಪದ್ಯ ಗಣನಾಲಂಕಾರ ಶಾಸ್ತ್ರೇಶು ಅಯಂ ನಿಷ್ಣಾತಃ ಕವಿತಾ ಪ್ರಬಂಧ ರಚನೆ, ಹೀಗೆಲ್ಲ ಆಗ್ತಾನ ಅವನು ಅಂತ. ಸುರೇಶ್ ಮುಂದಕ್ಕೆ. ಲಗ್ನ ಯಾವುದು?
ಹಾ, ಸಹಜವಾಗಿ ಒಂದನೇ ರಾಶಿಯ ಹೋದದ್ದು. ಇವನ ಫಲ ಕೂಡ ಒಂದನೇ ರಾಶಿ ಹೋದವು. ಮೇಷ ಲಗ್ನದಲ್ಲಿ ಅವನು ಹುಟ್ಟಿರ್ತಕ್ಕಂಥದ್ದು. ಅಲ್ಲಿ ಶುಕ್ರ ಬುಧ ಲಗ್ನದಲ್ಲೇ ಬಂದರು, ಕೇಂದ್ರದಲ್ಲಿ ಬಂದರು. ಗುರು 5ನೇ ಭಾವದಲ್ಲಿ ಬಂದ, ತ್ರಿಕೋಣದಲ್ಲಿ ಬಂದ. ಗುರುವಿಗೆ ಶಕ್ತಿ ಇದೆ. 4ರಲ್ಲಿ ಬಂದ ಗುರು, ಕೇಂದ್ರದಲ್ಲಿ ಬಂದ. ಎಲ್ಲ ಗ್ರಹಗಳು 4ರಲ್ಲಿ ಕೇಂದ್ರದಲ್ಲಿ ಬಂದರು. ಲಗ್ನ ಕೇಂದ್ರದಲ್ಲಿ ಬುಧ ಶುಕ್ರರು, ಚತುರ್ಥ ಕೇಂದ್ರದಲ್ಲಿ ಗುರು ಬಂದಿದ್ರಿಂದ ಬಂತು ಸರಸ್ವತಿ ಯೋಗ. ಗುರುವಿಗೆ ಶಕ್ತಿ ಇದೆ, ಸರಸ್ವತಿ ಯೋಗ ಬಂತು. ನಿಮ್ಗೆ ಪಂಚಮದಲ್ಲಿ ಶನಿ, 12ರಲ್ಲಿ ಚಂದ್ರ, ಇದೆಲ್ಲ ಇದೆ. ಚಂದ್ರ 12ನೇ ಮರಳಿದ್ದಾನೆ ನನಗೆ. ಚಂದ್ರ 12ನೇ ಮರಳಿದ್ರೆ ಬುದ್ಧಿ, ಮನಸ್ಸು ಚಂಚಲ ಆಗತ್ತೆ, ದುಃಖಗಳಾಗ್ತಾ ಇರುತ್ತೆ ಅವನಿಗೆ, ಇಂಥದೆಲ್ಲ ಬರುತ್ತೆ. ಅದೆಲ್ಲ ಇರ್ಬೋದು, ಅದು ಬೇರೆ ವಿಷಯ. ಅದು ಚತುರ್ಥದಲ್ಲಿ ಅಲ್ವಾ, ತೃತೀಯದಲ್ಲಿ ಕುಜ ಇದ್ದಾನೆ ಅವನಿಗೆ, ತೃತೀಯದಲ್ಲಿ ಕೇತು. ಹಾಗಾಗಿ ತೃತೀಯ ಅಂದ್ರೆ ಇದಲ್ವಾ, ಊಟ ತಿಂಡಿರೋ ನೋಡ್ಬೇಕು. ಅದರಿಂದ ಅಲ್ಲಿ ಕುಜ ಕೇತು ಬಂದ್ರೆ ಅವನಿಗೆ ಅವನು ಒಳ್ಳೆ ಊಟ ಮಾಡ್ತಾನೆ ಅಂತ ಹೇಳಕ್ಕಾಗಲ್ಲ. ಅವನ ಆಹಾರ ಒಳ್ಳೆದಿದೆ ಅಂತ ಹೇಳಕ್ಕಾಗಲ್ಲ. ಕದನ್ನ ಅಂತದನ್ನ ಊಟ ಮಾಡ್ಬೋದು, ಬೆಳೆದರೆ ತಿನ್ಬೋದು, ಕುಡಿಬೋದು, ವಿಜುವಲ್ ಆಗ್ಬಿಡ್ಬೋದು. ನನಗೆ ಆಗ ಅವಕಾಶ ಇದೆ. ಆದ್ರೆ ಅದೆಲ್ಲ ಇರಲಿ, ಇದಿದೆ ಅಂತ. ಪಂಚಮದಲ್ಲಿ ಶನಿ ಬಂದ್ರೆ ಮಕ್ಕಳಿಲ್ಲ ಹೋಗ್ಬೋದು, ಅಥವಾ ಮಕ್ಕಳ ವಿಷಯದಲ್ಲಿ ತೊಂದರೆ ಆಗ್ಬೋದು, ಸಂತಾನ ದುಃಖ ಬರ್ಬೋದು, ಇದೆಲ್ಲ ಇರ್ಬೋದು. ಭಾಗ್ಯದಲ್ಲಿ ರಾಹು ಬಂದ್ರೆ ಭಾಗ್ಯಕ್ಕೆ ಗ್ರಹಣ ಬಂತು, 9ನೇ ಭಾವ ಅಂದ್ರೆ ಭಾಗ್ಯ, ಅಲ್ಲಿ ರಾಹು ಬಂದ, ಅದೆಲ್ಲ ಇರ್ಬೋದು. ಆದ್ರೆ ಈ ವಿಷಯ ತಗೊಂಡ್ರೆ, ಸಾಹಿತ್ಯ, ಕವಿತ್ವ, ಮಾತುಗಾರಿಕೆ ತಗೊಂಡ್ರೆ ಅಪ್ರತಿಮನಾಗಿರ್ತಾನೆ, ನಿಸ್ಸೀಮನಾಗಿರ್ತಾನೆ ಅವನದ್ರಲ್ಲಿ ಅಂತ. ಮುಂದಕ್ಕೆ ಲಗ್ನ ಯಾವುದು? ಧನುರ್ಲಗ್ನ. ಲಗ್ನದಲ್ಲಿ ಗುರು ಬಂದ ಅಲ್ವಾ, ಕ್ರೈಟೀರಿಯಾ ಬಂತು. ಕೇಂದ್ರದಲ್ಲಿ ಗುರು ಬಂದ. ಆಮೇಲೆ ಶುಕ್ರ ಎಲ್ಲಿ ಬಂದ? 10ನೇ ಭಾವದಲ್ಲಿ ಬಂದ. ಇನ್ನೊಂದು ಬಂತು ಕ್ರೈಟೀರಿಯಾ. ಬುಧ ಎಲ್ಲಿದ್ದಾನೆ? ಅವನು ಅಲ್ಲೇ ಇದ್ದಾನೆ. ತುಂಬಾ ಬಲವಾದ ಸರಸ್ವತಿ ಯೋಗ ಇದು. ಯಾಕೆಂದ್ರೆ ಗುರುವಿಗೆ ಸ್ವಕ್ಷೇತ್ರ ಇದೆ, ಶುಕ್ರನಿಗೆ ಬುಧನಿಗೆ ಉಚ್ಚ ಕ್ಷೇತ್ರ ಇದೆ, ಶುಕ್ರನಿಗೆ ನೀಚ ಭಂಗ ಬರ್ಬೋದು, ನೀಚ ಭಂಗ ಬರ್ಬೋದು. ಅವನಿಗೆ ಬಲವಾದ ಸರಸ್ವತಿ ಯೋಗ ಇರತಕ್ಕಂಥ ಜಾತಕ. ಶನಿಗೂ ಕೂಡ ಉಚ್ಚ. ಶನಿ ದ್ವಿತೀಯಾಧಿಪತಿ ಯಾರು ಇಲ್ಲಿ? 2ನೇ ಭಾವ ಮಕರ ಅಲ್ವಾ, ಮಕರಕ್ಕೆ ಅಧಿಪತಿ ಶನಿ. ಶನಿ ಉಚ್ಚ ಆಗಿದ್ದಾನೆ, ಉಚ್ಚಾಗಿ ಸರ್ವಾಭೀಷ್ಟ ಸ್ಥಾನದಲ್ಲಿ ಏಕಾದಶಲ್ಲಿ ಬಂದಿದ್ದಾನೆ ಶನಿ. ತುಂಬಾ ಜೋರಾಗಿರೋ ಸರಸ್ವತಿ ಯೋಗ ಇರತಕ್ಕಂಥ ಒಂದು ಜಾತಕ ಇದು. ಮುಂದಕ್ಕೆ ಹೋಗಿ ಕರ್ಕ ಲಗ್ನ ಅಲ್ವಾ, ಕರ್ಕಾಟಕ ಲಗ್ನ. 10 ಬರ್ಕೊಂಡಿರೋದು ಮೇಷ, ವೃಷಭ, ಮಿಥುನ, ಕರ್ಕ ಲಗ್ನ. ಲಗ್ನದಲ್ಲಿ ಬುಧ ಶುಕ್ರರು ಬಂದ್ರು, ಅಂದ್ರೆ ಕೇಂದ್ರದಲ್ಲಿ ಬುಧ ಶುಕ್ರರು ಬಂದ ಹಾಗಾಯ್ತು. ಮತ್ತೆ ಪಂಚಮದಲ್ಲಿ ಗುರು ಬಂದ, ವೃಶ್ಚಿಕ 5ನೇ ರಾಶಿ, ಅಲ್ಲಿ ಗುರು ಬಂದ, ಸರಸ್ವತಿ ಯೋಗ ಬಂತು. ಇಲ್ಲಿ ದ್ವಿತೀಯಾಧಿಪತಿ ರವಿಗೆ ಸಾಧಾರಣ ಬಲ ಇದೆ, ಮಿತ್ರಕ್ಷೇತ್ರ ರವಿಗದು. ಚಂದ್ರನ ಮನೆ ಅಲ್ವಾ ಕರ್ಕಾಟಕ, ಅಂದ್ರೆ ಮಿತ್ರಕ್ಷೇತ್ರ ಆಗತ್ತೆ ರವಿಗೆ. ಆದ್ರೆ ಗುರುವಿಗೆ ಬಲ ಇದೆ, ಗುರು ಮಿತ್ರಕ್ಷೇತ್ರ ವೃಶ್ಚಿಕದಿಂದ ಅವನಿಗೆ ಬಲ ಇದೆ, ಸರಸ್ವತಿ ಯೋಗ ಬಂತು.